ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅಖಂಡ ಶ್ರೀನಿವಾಸ್ ಮೂರ್ತಿ ಕಾಂಗ್ರೆಸ್ಗೆ ಗುಡ್ ಬೈ ಹೇಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಪುಲಕೇಶಿ ನಗರದಿಂದ ಟಿಕೆಟ್ ಸಿಗೋದು ಡೌಟ್ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಂದಲೂ ಕೂಡ ಸಿಕ್ಕಿಲ್ಲ ಟಿಕೆಟ್ ಸಿಗುವಂತ ಭರವಸೆ. ನಿನ್ನೆ ರಾತ್ರಿ ಸಿದ್ದರಾಮಯ್ಯ ಜಮೀರ್ ಭೇಟಿ ಮಾಡಿದ್ರು. ಅಖಂಡ ಶ್ರೀನಿವಾಸ್ ಮೂರ್ತಿ ಟಿಕೆಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಟಿಕೆಟ್ ಖಚಿತತೆ ಇಲ್ಲದೆ ಇರೋದ್ರಿಂದ ರಿಸೈನ್ಗೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ 3 ಲಿಸ್ಟ್ ಅನೌನ್ಸ್ ಆಗಿದೆ ಕಾಂಗ್ರೆಸ್ನದ್ದು. ಆ 3 ಲಿಸ್ಟ್ ನಲ್ಲೂ ಕೂಡ ಪುಲಕೇಶಿ ನಗರದ ಅಲ್ಲಿ ಶಾಸಕರಾಗಿರುವಂತ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಹೆಸರು ಮಾತ್ರ ಹೊರಗಡೆ ಬರ್ತಾ ಇಲ್ಲ. ಅವ್ರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಾಟೀಲ್, ನಾವು ನೋಡ್ತಾ ಇದ್ವಿ ಇಲ್ಲಿ ಯಾವ ರೀತಿಯಾದಂತ ಒಂದು ದೊಡ್ಡ ಪಕ್ಷಾಂತರ ಆಗ್ತಾ ಇದೆ ಬಿಜೆಪಿಯಲ್ಲಿ ಅಂತ. ಕಾಂಗ್ರೆಸ್ಗೂ ಕೂಡ ಅದೇ ರೀತಿಯಾದಂತ ಒಂದು ಶಾಕ್ ಎದುರಾಗುವಂತ ಸಾಧ್ಯತೆಯನ್ನ ನೋಡ್ತಾ ಇದ್ವಿ. ಅಖಂಡ ಶ್ರೀನಿವಾಸ್ ಮೂರ್ತಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರು ಪಕ್ಷ ಬಿಡುವಂತ ಸಾಧ್ಯತೆ ಎಷ್ಟು ಮಟ್ಟಿಗಿದೆ ಅಂತ ಏನ್ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಅವರು ಭೇಟಿಯಾದಂತ ಸಂದರ್ಭದಲ್ಲಿ? ಪೃಥ್ವಿ, ಮಹತ್ವದ ಬೆಳವಣಿಗೆ ಒಂದರ ಹಿನ್ನೆಲೆಯಲ್ಲಿ ಪುಲಕೇಶಿ ನಗರದ ಕಾಂಗ್ರೆಸ್ನ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿರುವಂತದ್ದು. ನಿನ್ನೆ ತಡರಾತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಶಿವಾನಂದ ಸರ್ಕಲ್ ನಿವಾಸದಲ್ಲಿ ಚಾಮರಾಜಪೇಟೆಯ ಶಾಸಕರಾಗಿರ್ತಕ್ಕಂಥ ಜಮೀರ್ ಅಹಮದ್ ಜೊತೆ ಅಖಂಡ ಶ್ರೀನಿವಾಸ ಮೂರ್ತಿ ಭೇಟಿಯಾದ ಸಂದರ್ಭದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಸಮಯ ಮಾತುಕತೆ ನಡೆಸಿದ್ರು. ಮಾತುಕತೆ ಸಂದರ್ಭದಲ್ಲಿ ಅಖಂಡ ಶ್ರೀನಿವಾಸ್ ಅವರು 3ನೇ ಪಟ್ಟಿಯಲ್ಲಾದ್ರೂ ಕೂಡ ನನ್ನ ಹೆಸರಿಲ್ಲ, ನಾನು ಸಂತ್ರಸ್ತ, ನನ್ನ ಮನೆಯನ್ನೇ ಸುಟ್ಟಾಕಿದ್ದಾರೆ, ಇದೀಗ ನನ್ನ ಮನೆ ಸುಟ್ಟಾಕಿದವರ ಬೆಂಬಲಕ್ಕೆ ನಿಂತು ನನಗೆ ಟಿಕೆಟ್ ತಪ್ಪಿಸುವ ಪ್ರಯತ್ನವನ್ನ ಮಾಡಿದ್ದೀರಾ, ನನಗೆ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋ ಒಂದು ಖಚಿತತೆಯನ್ನು ತಿಳಿಸಿ ಅಂತ ಹೇಳಿ ಸಿದ್ದರಾಮಯ್ಯ ಬಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಳೆ ಬೆಳಿಗ್ಗೆ 11 ಗಂಟೆ ಒಳಗಡೆ ನಾನು ಖಚಿತತೆಯನ್ನು ತಿಳಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇಲ್ಲೊಂದ್ ಕಡೆ ನಾಳೆ ಒಳ್ಳೆ ದಿನ ಇರೋ ಕಾರಣಕ್ಕಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಲು ಸದ್ಯಕ್ಕೆ ಇದೀಗ ನಿರ್ಧಾರವನ್ನು ಮಾಡುವಂತ ಈ ಸಂಬಂಧಪಟ್ಟ ಹಾಗೆ ಇದೀಗ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆ ಮಾತುಕತೆ ನಡೆಸಿರುವಂತದ್ದು ಶಿರಸಿಗೆ ಯಾವುದೇ ಗಳಿಗೆ ತೆರಳುವ ಸಾಧ್ಯತೆ ಇದೆ. ಆ ಮುಖಾಂತರ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಎಲ್ಲವೂ ಅಂದುಕೊಂಡಂತೆ ಹೇಳಿದ್ರೆ ನಾಳೆ ಬಂಡಾಯ ಅಭ್ಯರ್ಥಿಯಾಗಿ ಪುಲಕೇಶಿ ನಗರದಿಂದ ಏನು ನಾಮಿನೇಷನ್ ಕೂಡ ಮಾಡಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇದೀಗ ಕಾಂಗ್ರೆಸ್ ವಿರುದ್ಧ ಸೆಡ್ಡು ಹೊಡೆದು ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿಕೆ ಎಲ್ಲಾ ರೀತಿಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಚಿದಾನ್ ಪಟೇಲ್ ಅವರಿಗೆ ಇನ್ನೂ ಕೂಡ ಟಿಕೆಟ್ ಘೋಷಣೆ ಆಗಿಲ್ಲ ಅಲ್ವಾ 3 ಪಟ್ಟಿಯಿಂದಲೂ? ಸೊ ಅಟ್ಲೀಸ್ಟ್ ನಾನು ಈ ರೀತಿಯಾಗಿ ರಾಜೀನಾಮೆಯ ನಿರ್ಧಾರವನ್ನ ಕೈಗೊಂಡ್ರೆ ಅಟ್ಲೀಸ್ಟ್ ಅವಾಗ್ಲಾದ್ರೂ ಸಿಗಬಹುದೇನೋ ಅನ್ನುವಂತ ಒಂದು ಆಶಾಭಾವನೆ ಇದೆಯಾ? ಪೃಥ್ವಿ, ಅಖಂಡ ಶ್ರೀನಿವಾಸ ಮೂರ್ತಿಗೆ ಕಳೆದ 2 ದಿನಗಳಿಂದ ಹೈಕಮಾಂಡ್ ನಿಂದ ಕರೆ ಬಂದಿದ್ದ ಸಂದರ್ಭದಲ್ಲಿ ತಮಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ತಮ್ಮ ಪತ್ನಿಗೆ ನಾವು ಟಿಕೆಟ್ ಕೊಡ್ತೀವಿ, ಪತ್ನಿಯನ್ನ ಕಣಕ್ಕಿಳಿಸ್ತೀರಾ ಅಂತ ಕೇಳಿದ್ದಾರೆ. ಆದ್ರೆ ಅಖಂಡ ಶ್ರೀನಿವಾಸ ಮೂರ್ತಿ ನನ್ನ ಪತ್ನಿಯನ್ನ ಕಣಕ್ಕಿಳಿಸೋದಾದ್ರೆ ನಾನೇನಾದ್ರೂ ತಪ್ಪು ಮಾಡಿದೆ ಅನ್ನುವ ಭಾವನೆ ಮೂಡುತ್ತೆ. ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಹಾಗಾಗಿ ನನ್ನ ಪತ್ನಿಗೆ ಟಿಕೆಟ್ ಕೊಡುವ ವಿಚಾರ ಬಂದಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಇದು ಬೇರೆ ರೀತಿಯ ಸಂದೇಶ ರವಾನೆ ಆಗುತ್ತೆ. ಕ್ಷೇತ್ರದ ಮತದಾರರು ಕೂಡ ಬೇರೆ ರೀತಿಯ ಮತ ಪ್ರಚಾರ ಆರಂಭವಾಗುತ್ತೆ. ನಾನು ಯಾವುದೇ ತಪ್ಪು ಮಾಡಿಲ್ಲ, ಹಾಗಾಗಿ ನನಗೆ ಟಿಕೆಟ್ ಅನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಟಿಕೆಟ್ ಕೊಡುವುದು ಖಚಿತತೆಯನ್ನು ಕೂಡ ಹೈಕಮಾಂಡ್ ಕೂಡ ತಿಳಿಸಿಲ್ಲ. ಎಲ್ಲೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದೀಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರಿಗೆ ಟಿಕೆಟ್ ಕೊಡುವ ವಿಚಾರದಲ್ಲಿ ವಿರುದ್ಧ ಇರತಕ್ಕಂಥದ್ದು. ಸಂಪತ್ ರಾಜ್ ಅವರು ಮತ್ತು ಅನೇಕರು ಎಲ್ಲೊಂದ್ ಕಡೆ ಇವರ ಮನೆ ಸುಟ್ಟ ಪ್ರಕರಣದಲ್ಲಿ ತನಿಖೆಯನ್ನು ಕೂಡ ಎದುರಿಸ್ತಿರುವಂತದ್ದು. ಇದರ ಬೆನ್ನಲ್ಲೇ ಸಂತ್ರಸ್ತ ಆಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನನಗೆ ಯಾಕೆ ಟಿಕೆಟ್ ತಪ್ಪಿದೆ, ನಾನು ಸಂತ್ರಸ್ತ, ನಾನು ಹಾಲಿ ಶಾಸಕ, 87,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದೇನೆ, ನನ್ನ ವಿರುದ್ಧ ಎತ್ತಿಕಟ್ಟಲಾಗಿದೆ ಅಂತ ಹೇಳಿ ಎಲ್ಲೊಂದ್ ಕಡೆ ಅಸಹನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಎಲ್ಲಾ ಬೆಳವಣಿಗೆ ನಡುವೆ ಸಿದ್ದರಾಮಯ್ಯ ಕೂಡ ಇದೀಗ ಖಚಿತತೆ ಇಲ್ಲದ ಕಾರಣಕ್ಕಾಗಿ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಮುಂದಾಗಿರ್ತಕ್ಕಂಥ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಾಳೆ ಬಂಡಾಯ ಅಭ್ಯರ್ಥಿಗೆ ಕಣಕ್ಕಿಳಿಯುವ ಸಂಬಂಧಪಟ್ಟ ಎಲ್ಲಾ ರೀತಿಯ ವೇದಿಕೆಯನ್ನು ಸಿದ್ಧಪಡಿಸಿರುವಂತದ್ದು. ಈಗಾಗಲೇ ತಮ್ಮ ಆಪ್ತ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಜೊತೆ ಒಂದು ಹಂತದ ಸಭೆಯನ್ನ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಡೆಸಿದ್ದಾರೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಹೊತ್ತಿನಲ್ಲಿ ಶಾಸಕ ಸ್ಥಾನಕ್ಕೆ ಶೆಟ್ಟರ್ ಅವರು ರಾಜೀನಾಮೆಯನ್ನ ಕೊಡಲಿದ್ದಾರೆ. ಬಿಜೆಪಿ ಸದಸ್ಯತ್ವಕ್ಕೂ ಕೂಡ ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ಮುಂದೆ ಕಾಂಗ್ರೆಸ್ ಸೇರ್ತಾರ ಜಗದೀಶ್ ಶೆಟ್ಟರ್? ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅವ್ರು ಹೇಳ್ತಾ ಇದ್ರು ಈಗ ಅಪ್ರೋಚ್ ಮಾಡಿದ್ದಾರೆ, ಬಟ್ ನನ್ನ ಬೆಂಬಲಿಗರಿಂದ ಹಿತೈಷಿಗಳಿಂದ ಅದ್ರ ಬಗ್ಗೆ ಇನ್ನೊಮ್ಮೆ ಚರ್ಚೆ ಮಾಡ್ತೀನಿ ಅಂತ. ಮುಂದೆ ಶೆಟ್ಟರ್ ಕಾಂಗ್ರೆಸ್ ಸೇರುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಬಿಕಾಸ್ ರಾಹುಲ್ ಗಾಂಧಿ ಅವರು ರಾಜ್ಯದಲ್ಲಿ 2 ದಿನಗಳ ಕಾಲ ಇರ್ತಾರೆ, ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಟೈಮ್ನಲ್ಲೇ ಜಾಯಿನ್ ಆಗ್ಬಿಟ್ರೆ ಒಳ್ಳೇದು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಅಭಿಪ್ರಾಯ. ಶೆಟ್ಟರ್ ನಡೆಯಿಂದ ಬಿಜೆಪಿ ನಾಯಕರಿಗೆ ಮುಜುಗರ ಆಗ್ತಾ ಇದೆ.
ಬಿಜೆಪಿಗೆ ಭಾರಿ ಡ್ಯಾಮೇಜ್ ಆಗುವಂತ ಭಯ ಕೂಡ ಕಾಡ್ತಾ ಇರುವಂತದ್ದು. ಶೆಟ್ಟರ್ ಮನವೊಲಿಸುವಲ್ಲಿ ರಾಜ್ಯ ನಾಯಕರು ವಿಫಲರಾದ್ರ. ಹೈಕಮಾಂಡ್ ಗರಂ ಆದ ಬೆನ್ನಲ್ಲೇ ನಾಯಕರ ಸಭೆ. ಡ್ಯಾಮೇಜ್ ಕಂಟ್ರೋಲ್ಗೆ ಸಿಎಂ ಸೇರಿದಂತೆ ಹಿರಿಯರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಸಿಎಂ ನಿವಾಸದಲ್ಲಿ ಶೆಟ್ಟರ್ ಕುರಿತು ಚರ್ಚೆ ನಡೀತು. ಶೆಟ್ಟರ್ ನಡೆಯಿಂದ ಆಗುವಂತ ಲಾಭ ನಷ್ಟದ ಸಮಾಲೋಚನೆಯನ್ನ ಮಾಡಲಾಯಿತು. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಕೂಡ ಬಂದ್ಬಿಟ್ಟು ಮಾತನಾಡಿದ್ರು. ಏನೇನಾಯ್ತು, ನಾವು ಯಾವ್ಯಾವ ರೀತಿಯಾಗಿ ಶೆಟ್ಟರ್ ಅವರಿಗೆ ಅವಕಾಶವನ್ನ ಕೊಟ್ಟಿದ್ವಿ, ಹೈಕಮಾಂಡ್ ಏನ್ ಹೇಳ್ತು ಅಂತ. ಇನ್ನ ಲಾಭ ನಷ್ಟದ ಲೆಕ್ಕಾಚಾರ ಏನು ಜಗದೀಶ್ ಶೆಟ್ಟರ್ ಅವರು ಹೋದಂತ ಸಂದರ್ಭದಲ್ಲಿ ಅಂತ ನೋಡಿದಾದ್ರೆ, ಹುಬ್ಬಳ್ಳಿ ಭಾಗದ ಪ್ರಮುಖ ನಾಯಕರು, ನೋ ಡೌಟ್ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಹಾಗೆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕರು ಅವರು, ಲಿಂಗಾಯತ ಸಮುದಾಯದ ನಾಯಕರು ಅವರು. ಲಿಂಗಾಯತರಲ್ಲೇ ಪ್ರಭಾವಿ ನಾಯಕ ಅಲ್ಲ ಅನ್ನುವಂಥದ್ದನ್ನ ನೋಡ್ತಾ ಇದ್ರೆ, ಇಲ್ಲಿ ಪ್ರಭಾವಿ ನಾಯಕರು ಅಂದ್ರೆ ಮಾಸ್ ಲೀಡರ್ ಅಂತ ಕರೆಸ್ಕೊಳ್ತಾರೆ. ಅದರಲ್ಲಿ ಯಡಿಯೂರಪ್ಪನವರನ್ನ ಬಿಟ್ರೆ ಲಿಂಗಾಯತ ಸಮುದಾಯದಲ್ಲಿ ಪ್ರಶ್ನಾತೀತ ನಾಯಕರು ಅಂತ ಯಾರು ಗುರ್ಸ್ಕೊಂಡಿಲ್ಲ. ಸೊ ಹೀಗಾಗಿ ಅಷ್ಟೊಂದು ಪ್ರಭಾವಿ ನಾಯಕರಲ್ಲ ಲಿಂಗಾಯತರಲ್ಲಿ ಅನ್ನುವಂಥದ್ದನ್ನ ಹೇಳಲಾಗ್ತಾರೆ. ಆದ್ರೆ ಬಿಜೆಪಿಯ ನಿಷ್ಠಾವಂತ ಹುರಿಯಾಳು ಆಗಿದ್ರು ಇವರು. ಆಲ್ಮೋಸ್ಟ್ ಇವರಿಗೆ ರಾಜ್ಯದಲ್ಲಿ ಸಿಗಬೇಕಾದಂತ ಎಲ್ಲ ಅವಕಾಶವನ್ನ ಕೂಡ ಕೊಡಲಾಗಿತ್ತು. ಅವರು ಅಂದ್ರೆ 6 ಬಾರಿ ಬಿಜೆಪಿ ಟಿಕೆಟ್ ಅನ್ನ ಕೊಡಲಾಗಿತ್ತು. ಅದಾದ್ಮೇಲೆ ರಾಜ್ಯಾಧ್ಯಕ್ಷರಾಗಿದ್ರು, ಅದರ ಜೊತೆಗೆ ವಿಧಾನ ಪರಿಷತ್ ಅಂದ್ರೆ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರಾಗಿದ್ರು, ಮುಖ್ಯಮಂತ್ರಿಗಳು ಕೂಡ ಆಗಿದ್ರು. ಅದರ ಜೊತೆಗೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಅವರು ಕೆಲಸವನ್ನ ನಿರ್ವಹಿಸಿದಂತವರು. ಇನ್ನ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ತುಂಬಾ ಪ್ರಭಾವವನ್ನ ಹೊಂದಿದ್ದಾರೆ. ಆದ್ರೆ ಬೇರೆಡೆ ಶೆಟ್ಟರ್ ಮಾಸ್ ಲೀಡರ್ ಅಲ್ಲ ಅನ್ನುವ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರನೇ ಟಿಕೆಟ್ ಮಿಸ್ ಆಗ್ತಾ ಇದೆ ಅವರಿಗೆ ಅಂತ. ಲಾಭ ನಷ್ಟದ ಲೆಕ್ಕಾಚಾರ ಹಾಕಿನೇ ಬಿಜೆಪಿ ನಿರ್ಧಾರ ಮಾಡ್ತು ಅಂತ. ಬಿಜೆಪಿಗೆ ಸಣ್ಣ ನಷ್ಟ ಆಗಬಹುದು ಅಂತ ಊಹಿಸಿದ್ರು ಬಿಜೆಪಿ ಅವರು. ಅದು ಎಷ್ಟು ಮಟ್ಟಿಗೆ ಸಣ್ಣ ಮಟ್ಟನ ಅಥವಾ ದೊಡ್ಡ ಮಟ್ಟನ ಅನ್ನುವಂಥದ್ದನ್ನ ಎಲೆಕ್ಷನ್ ರಿಸಲ್ಟ್ ಸಂದರ್ಭದಲ್ಲಿ ನೋಡ್ಬೇಕಾಗಿದೆ. ಇನ್ನ ಜಿಲ್ಲೆಯ ಕೆಲ ಕ್ಷೇತ್ರಗಳ ಮೇಲೆ ಪರಿಣಾಮ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಯಾಕೆಂದ್ರೆ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಇವರದ್ದೇ ಆದಂತ ಒಂದು ನೆಟ್ವರ್ಕ್ ಇದೆ. ಕಾಂಗ್ರೆಸ್ ಸೇರಿದ್ರೆ ಕಾಂಗ್ರೆಸ್ಗೆ ಸಣ್ಣ ಲಾಭ ಅಂತ ನಿರೀಕ್ಷೆ ಬಿಜೆಪಿಯದ್ದು. ಅದು ಕಾಂಗ್ರೆಸ್ ನೋಡ್ಬೇಕಾಗಿದೆ, ಅದು ಸಣ್ಣ ಲಾಭನ ದೊಡ್ಡ ಲಾಭನ ಅಂತ ಎಲೆಕ್ಷನ್ ಸಂದರ್ಭದಲ್ಲಿ ಅಂದ್ರೆ ರಿಸಲ್ಟ್ ಸಂದರ್ಭದಲ್ಲೇ ಗೊತ್ತಾಗೋದು. ಶೆಟ್ಟರ್ ಇಂದ ಯಾವ ರೀತಿ ನಷ್ಟ ಅಂತ ನೋಡ್ತಾ ಇದ್ರೆ, ಹುಬ್ಬಳ್ಳಿ ಧಾರವಾಡ ಕೇಂದ್ರ ಭಾಗದಲ್ಲಿ ಇವರೇನಾದ್ರೂ ಬೇರೆ ಪಕ್ಷಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರ ಮಿಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ. ಹಿರಿಯರನ್ನ ಕಡೆಗಣಿಸಿದ್ರು ಅನ್ನುವಂತ ಅಪವಾದ ಕೂಡ ಬಿಜೆಪಿ ಮೇಲೆ ಬರುವಂತ ನಿರೀಕ್ಷೆ ಇರುವಂತದ್ದು. ಪಕ್ಷ ನಿಷ್ಠೆ ಎಷ್ಟೇ ಇದ್ರೂ ಕೂಡ ಯಾವುದೇ ರೀತಿಯಾದಂತ ಸಂದರ್ಭದಲ್ಲೂ ಉಪಯೋಗ ಆಗೋದಿಲ್ಲ ಅನ್ನುವಂತ ಮೆಸೇಜ್ ಪಾಸ್ ಮಾಡ್ಲಿಕ್ಕೆ ಶೆಟ್ಟರ್ ಮುಂದಾಗಿದ್ದಾರೆ ಅಂತ. ಲಿಂಗಾಯತರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ ಬಿಜೆಪಿಯಲ್ಲಿ ಅಂತ ಹೇಳ್ಕೊಂಡು ಓಡಾಡ್ಬೋದು ಕಾಂಗ್ರೆಸ್ನವರು. ಶೆಟ್ಟರ್ ಇಂದ ಯಾವ ರೀತಿ ನಷ್ಟ ಅನ್ನುವಂಥದ್ದನ್ನು ತೋರಿಸ್ತಾ ಇದೀವಿ. ಬೇರೆ ಕ್ಷೇತ್ರಗಳ ಲಿಂಗಾಯತ ವೋಟ್ ಬ್ಯಾಂಕ್ ಡ್ಯಾಮೇಜ್ ಆದ್ರೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಲಿಂಗಾಯತ ಮತಗಳ ಸ್ವಲ್ಪ ಮಟ್ಟಿಗೆ ಕೈಗೊಳ್ಳಬಹುದಾದಂತ ಒಂದು ಚಾನ್ಸಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ಶೆಟ್ಟರ್ಗೆ ಏನ್ ತಿರುಗುಬಾಣ ಆಗ್ಬೋದು ಅಂದ್ರೆ, ಶೆಟ್ಟರ್ಗೆ ಬಿಜೆಪಿ ಎಲ್ಲವನ್ನು ಕೊಟ್ಟಿದೆ ಅಂತ. ಇಷ್ಟು ವರ್ಷ ಟಿಕೆಟ್ ಕೊಟ್ಟಿದೆ. ಅದಾದ್ಮೇಲೆ ನಾನು ಹೇಳ್ತಾ ಇದ್ನಲ್ಲ ಆವಾಗ್ಲೇನೆ, ರಾಜ್ಯಾಧ್ಯಕ್ಷ ಮಾಡಲಾಗಿದೆ. ಶಾಸಕರನ್ನಾಗಿ ಬಿಜೆಪಿ ಮಾಡಿರೋದಲ್ಲ, ಅಲ್ಲಿನ ಜನ ಮಾಡಿರೋದು. ಇವ್ರು ಟಿಕೆಟ್ ಕೊಟ್ಟಿರೋದಷ್ಟೇ. ಆದ್ರೆ ಇವರ ಕಾರ್ಯಗಳಿಂದ ಇವರ ಪ್ರಭಾವದಿಂದ 6 ಬಾರಿ ಗೆದ್ಕೊಂಡು ಬಂದಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಇನ್ನ ಕೇಳದಿದ್ದರೂ ಸಿಎಂ ಪಟ್ಟವನ್ನ ನೀಡಲಾಗಿದೆ ಅಂತ. ಆಕ್ಚುಲಿ ಆ ಸಂದರ್ಭನೇ ಬೇರೆ ಇತ್ತು. ಸದಾನಂದ ಗೌಡರ ಮೇಲೆ ಯಡಿಯೂರಪ್ಪನವರು ಮುನಿಸ್ಕೊಂಡ್ರು. ಸೊ ಹೀಗಾಗಿ ಅವರ ಪರವಾಗಿ ಇದ್ದಂತ, ಅವರ ಬಣದಲ್ಲಿ ಇದ್ದಂತ ಜಗದೀಶ್ ಶೆಟ್ಟರ್ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು. ಇದೆಲ್ಲವೂ ಕೂಡ ಎಲ್ಲ ಸ್ಥಾನಮಾನ ಕೊಟ್ಟಿದ್ರು ಶೆಟ್ಟರ್ ಅವರು ಬಿಟ್ಟೋಗ್ತಾ ಇದ್ದಾರೆ ನೋಡಿ ಅಂತ ಈ ರೀತಿಯಾಗಿ ಮತ ಕೇಳಬಹುದು ಬಿಜೆಪಿ ಅಂತ ಹೇಳಲಾಗ್ತಾ ಇದೆ. ಮುಂದೆಯೂ ಉನ್ನತ ಸ್ಥಾನಮಾನದ ಭರವಸೆಯನ್ನ ಕೊಟ್ಟಿದ್ರು ಕೂಡ ಅವ್ರು ಒಪ್ಕೊಳ್ತಾ ಇಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಬಿಜೆಪಿ ಬಿಂಬಿಸುವಂತ ಸಾಧ್ಯತೆ ಇದೆ. ನಿಮ್ ಕುಟುಂಬಸ್ಥರಲ್ಲೇ ಬೇರೆಯವರಿಗೆ ಟಿಕೆಟ್ ಕೊಡ್ತೀವಿ, ನಾವು ಇಲ್ಲೇ ಉಳ್ಕೊಳ್ಳಿ ಅಂತ ಕೇಳ್ಕೊಂಡಿದ್ವಿ, ಆದ್ರೂ ಕೂಡ ಉಳ್ಕೊಳ್ಳಿಲ್ಲ ಜಗದೀಶ್ ಶೆಟ್ಟರ್ ಅವರು ಅಂತ ಹೇಳ್ಬೋದು. ಅದು ಬಿಜೆಪಿಯ ಲೆಕ್ಕಾಚಾರ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಒಂದೇ ಪ್ರಶ್ನೆ, ನನಗ್ ಯಾಕೆ ಕೊಡ್ತಾ ಇಲ್ಲ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಮಾತ್ರ ಯಾವ ನಾಯಕರ ಬಳಿನೂ ಕೂಡ ಉತ್ತರ ಸಿಗ್ತಾ ಇಲ್ಲ. ಆ ಉತ್ತರವನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಏನಾದ್ರೂ ಭ್ರಷ್ಟಾಚಾರದ ಆರೋಪ ಇದೆಯಾ, ಅಥವಾ ನನ್ನ ಹತ್ರ ನಂದೇನಾದ್ರೂ ಸಿಡಿ ಇದೆಯಾ, ಏನಿದೆ ಹೇಳಿ, ನನ್ ಟಿಕೆಟ್ ಮಿಸ್ ಆಗ್ಲಿಕ್ಕೆ ಏನ್ ಕಾರಣ ಕೊಡ್ತೀರಾ ಕೊಡಿ ಅಂತ ಕೇಳಿದ್ರು ಒಬ್ರು ಹೇಳ್ತಾ ಇಲ್ವಂತೆ. ಶೆಟ್ಟರ್ ಮುಂದೇನು ಅಂತ ನೋಡೋದಾದ್ರೆ, ಪಕ್ಷೇತರರಾಗಿ ಹುಬ್ಬಳ್ಳಿ ಧಾರವಾಡ ಕೇಂದ್ರದಿಂದ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಅಥವಾ ಕಾಂಗ್ರೆಸ್ ಸೇರಿ ಬಿಜೆಪಿ ವಿರುದ್ಧ ಸಮರ ಸಾರುವಂತ ಸಾಧ್ಯತೆ ಇದೆ. ಅದರಲ್ಲೂ ಕಾಂಗ್ರೆಸ್ನ ಶಾಮನೂರು ಶಿವಶಂಕರಪ್ಪ ಅವರು ಇವರ ಬೀಗರಾಗಿರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರ ಮುಖಾಂತರ
ಕಾಂಗ್ರೆಸ್ಗೆ ಸೆಳೆಯುವಂತ ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ತಾ ಇದೆ. JDS ಇರುವಂತ ಸಾಧ್ಯತೆ ತೀರಾ ಕಡಿಮೆ, ಅಲ್ಲಿ ಅಸ್ತಿತ್ವನೇ ಇಲ್ಲ JDS ನದ್ದು. ಸೊ ಹೀಗಾಗಿ JDS ಹೋಗಿ ಏನು ಮಾಡೋದು ಅನ್ನುವಂಥದ್ದು ಚೆನ್ನಾಗಿ ಗೊತ್ತಿದೆ ಜಗದೀಶ್ ಶೆಟ್ಟರ್ ಅವರಿಗೆ. ಬಿಜೆಪಿಗೆ ಡ್ಯಾಮೇಜ್ ಕಂಟ್ರೋಲ್ದೇ ಈಗ ಟೆನ್ಷನ್ ಇರುವಂಥದ್ದು. ಬಿಜೆಪಿಯಲ್ಲಿದ್ದಾಗ ಅಷ್ಟೇನು ಲಾಭವಿಲ್ಲ ಅನ್ನುವಂಥ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಯಾಕೆ ಲಾಭ ಇಲ್ಲ ಅಂತ ನೋಡ್ತಾ ಇದ್ದಾರೆ ಅಂದ್ರೆ 2013ರ ಸಂದರ್ಭದಲ್ಲಿ ಇವರ ನೇತೃತ್ವದಲ್ಲೇ ಚುನಾವಣೆಯನ್ನ ಎದುರಿಸಿದ್ದು. ಆದ್ರೆ ಬಿಜೆಪಿ ಸ್ಥಿತಿ ಏನಾಯ್ತು, 40 ಸ್ಥಾನಕ್ಕೆ ಹೋಯ್ತು. ಸೊ ಹೀಗಾಗಿ ಇವರೇನು ಅಷ್ಟು ಬಾರಿ ಅಂದ್ರೆ ಅಷ್ಟೊಂದು ಪ್ರಭಾವಿ ಅಲ್ಲ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಿಜೆಪಿ ಬಂದಂತಿದೆ. ಕೇಳಿದ ಸಚಿವ ಸ್ಥಾನಗಳನ್ನ ಕೂಡ ಕೊಡಲಾಗಿತ್ತು. ಅದಾದ್ಮೇಲೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಎಲ್ಲವನ್ನೂ ಕೂಡ ನೀಡಲಾಗಿದೆ. ಇಂಥ ಟೈಮ್ನಲ್ಲಿ ಬಿಜೆಪಿಯನ್ನ ಬಿಟ್ಟೋಗ್ತಾ ಇರುವಂಥದ್ದು ಸರಿಯಲ್ಲ ಅನ್ನುವಂಥದ್ದೇ ಬಿಜೆಪಿ ನಾಯಕರ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಪಕ್ಷ ಜಗದೀಶ್ ಶೆಟ್ಟರ್ಗೆ ಎಲ್ಲವನ್ನೂ ಕೂಡ ನೀಡಿದೆ. ಜಗದೀಶ್ ಶೆಟ್ಟರ್ ಅವರು ಈ ರೀತಿಯಾದಂಥ ಒಂದು ದುಡುಕಿನ ನಿರ್ಧಾರವನ್ನ ಕೈಗೊಳ್ಳಬಾರದು ಅಂತ ಬಿಜೆಪಿ ಪಕ್ಷದ ನಿಲುವಾಗಿದೆ. ಈಶ್ವರಪ್ಪರವರನ್ನ ನೋಡಿ ಕಲಿಯಬೇಕಲ್ವೇ ಅಂತ. ಈಶ್ವರಪ್ಪನವರು ಅಷ್ಟು ಈಸಿಯಾಗಿ ರಾಜೀನಾಮೆ ಕೊಡ್ತಿದ್ದಂಥವ್ರು ಅಲ್ಲ. ಆದರೆ ತನ್ನ ಮಗನಿಗೆ ಸಿಗಬಹುದೇನೋ ಅನ್ನುವಂಥ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ಟಿದ್ದಾರೆ ಅಂತಾನೆ ವಿಶ್ಲೇಷಣೆ ಬರ್ತಾ ಇರುವಂಥದ್ದು. ಆಕ್ಚುಲಿ ಈಶ್ವರಪ್ಪನವರೇ ಹೇಳ್ತಾ ಇದ್ರು, ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂದ್ರೆ ನನಗೆ ಟಿಕೆಟ್ ಮಿಸ್ ಆಗುವಂತ ಎಲ್ಲ ಸಾಧ್ಯತೆ ಇತ್ತು, ಆ ಕಾರಣಕ್ಕೋಸ್ಕರ ಅಂತ ಹೇಳಿದ್ದು. ಪಕ್ಷ ನಿಷ್ಠೆ ಏನೇ ಇದ್ರೂ ಕೂಡ ನಂಗೆ ಟಿಕೆಟ್ ಮಿಸ್ ಆಗ್ತಿತ್ತಲ್ಲ, ಆ ಕಾರಣಕ್ಕೋಸ್ಕರ ಕೊಟ್ಟಿದ್ದೆ ಅಂತ ಹೇಳುದು. ವೆಲ್ಕಮ್ ಬ್ಯಾಕ್. ಜಗದೀಶ್ ಶೆಟ್ಟರ್ ಅವರು ಸ್ಪೀಕರ್ ಕಾಗೇರಿ ಅವರ ನಿವಾಸಕ್ಕೆ ಹೋಗಿದ್ದಾರೆ, ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಶೆಟ್ಟರ್ ಶಿರಸಿಗೆ ಹೋಗಿ ಕಾಗೇರಿ ಅವರ ನಿವಾಸದಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನ ಕೊಡ್ತಾ ಇರುವಂಥದ್ದು. ಈಗ ಆಲ್ರೆಡಿ ಸಾಕಷ್ಟು ಜನ ಶಾಸಕರು ಪಕ್ಷಾಂತರ ಮಾಡುವಂಥವ್ರು ಹೋಗಿ ರಾಜೀನಾಮೆ ನೀಡಿರುವಂಥದ್ದನ್ನ ಗಮನಿಸಿದ್ದೀರಾ. ಅದೇ ರೀತಿಯಾಗಿ ಜಗದೀಶ್ ಶೆಟ್ಟರ್ ಅವರು ಕೂಡ ಅಷ್ಟೇ ತಮ್ಮ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಹುಬ್ಬಳ್ಳಿ ಧಾರವಾಡ ಕೇಂದ್ರ ಆ ಒಂದು ವಿಧಾನಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಂಥವರು ಈಗ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಿದ್ದ ಹಾಗೆ ಜಗದೀಶ್ ಶೆಟ್ಟರ್ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ನಂತರ ತಮ್ಮ ನಿರ್ಧಾರವನ್ನ ಹೇಳಲಿದ್ದಾರೆ. ಪಕ್ಷೇತರವಾಗಿ ನಿಂತ್ಕೊಳ್ಳುವಂಥದ್ದ ಅಥವಾ ಕಾಂಗ್ರೆಸ್ ಸೇರಿ ಕಾಂಗ್ರೆಸ್ ಇಂದ ನಿಂತ್ಕೊಳ್ಳುವಂಥದ್ದ ಅನ್ನುವಂಥದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ತೀರ್ಮಾನವನ್ನ ಮಾಡಲಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ವಿಧಾನಸಭೆಯ ಸ್ಪೀಕರ್, ಅವರ ನಿವಾಸ ಶಿರಸಿಯಲ್ಲಿ ಇರೋದು. ಸೊ ಹೀಗಾಗಿ ಅಲ್ಲೇ ಹೋಗ್ಬಿಟ್ಟು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಈಗ ಆಲ್ರೆಡಿ ಸಾಲು ಸಾಲು ಶಾಸಕರುಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೋಡಿದಿರಾ, ಅರಕಲಗೂಡು ಶಾಸಕರಾಗಿರುವಂಥ AT ರಾಮಸ್ವಾಮಿ ಅವರು, ಅದರ ಜೊತೆಗೆ ಅರಸೀಕೆರೆ ಶಾಸಕರಾಗಿರುವಂಥ ಶಿವಲಿಂಗೇಗೌಡರು, ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು, ನೆಹರು ಓಲೇಕರ್ ಅವರು ಕೂಡ ಅಷ್ಟೇ, ಅದರ ಜೊತೆಗೆ ಗೂಳಿಹಟ್ಟಿ ಶೇಖರ್ ಅವರು, ಈ ರೀತಿಯಾಗಿ ಸಾಕಷ್ಟು ಜನ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ವಿಧಾನಸಭೆಯ ಶಾಸಕರುಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ, ಇನ್ನು ಒಂದ್ ಕಡೆ ವಿಧಾನ ಪರಿಷತ್ನ ಸದಸ್ಯರುಗಳು ಕೂಡ ವಿಧಾನಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆಯನ್ನ ಕೊಡ್ತಿರುವಂಥದ್ದನ್ನ ನೋಡಿದ್ರೆ. ಆರ್ ಶಂಕರ್ ಅವರು, ಲಕ್ಷ್ಮಣ್ ಸವದಿ ಅವರು, ಪುಟ್ಟಣ್ಣ ಅವರು, ವಿಧಾನ ಪರಿಷತ್ ಸದಸ್ಯರುಗಳು, ಇವರು ಕೂಡ ರಾಜೀನಾಮೆಯನ್ನ ಕೊಟ್ಟಿರುವಂಥದ್ದು. ಈಗ ಶಿರಸಿಯಲ್ಲಿ ಒಬ್ಬ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಆಲ್ರೆಡಿ ಕಾಗೇರಿ ಅವರ ಕಚೇರಿಯಲ್ಲಿ ರಾಜೀನಾಮೆಯನ್ನ ಕೊಡ್ತಾ ಇರುವಂಥದ್ದು. ಡೋರ್ ಕ್ಲೋಸ್ ಆಗಿದೆ, ಮೋಸ್ಟ್ ಪ್ರಾಬಬ್ಲಿ ಕೊನೆ ಹಂತ ಅಂದ್ಬಿಟ್ಟು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಮನವೊಲಿಸಲಿಕ್ಕೆ ಟ್ರೈ ಮಾಡಬಹುದೇನೋ. ಬಿಕಾಸ್ ಇವರು ಕೂಡ ಅವಾಗಿಂದ ಜೊತೆಗಾರರು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮತ್ತೆ ಜಗದೀಶ್ ಶೆಟ್ಟರ್ ಅವರು, ಇವರು ಕೂಡ ಇವರಿಬ್ಬರು ನಿರಂತರವಾಗಿ ಆಯ್ಕೆ ಆಗ್ತಾ ಬರ್ತಾ ಇದ್ದಾರೆ. ಅಟ್ ಎ ಟೈಮ್ 94 ಇಂದ ವಿಶ್ವೇಶ್ವರ ಹೆಗಡೆ ಅವರು ಕೂಡ ಅಷ್ಟೇ, ಜಗದೀಶ್ ಶೆಟ್ಟರ್ ಅವರು ಕೂಡ ಅಷ್ಟೇ. ಇವರಿಬ್ರು RSSನ ಕಟ್ಟಾಳುಗಳು. ABVP ಸಂಘಟನೆಯಿಂದ ಬಿಜೆಪಿಯಿಂದ ಬೆಳೆದು ಬಂದಂಥವರು ಜಗದೀಶ್ ಶೆಟ್ಟರ್ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಆ ರೀತಿಯಾಗಿ ಮೂಲ ಬಿಜೆಪಿಗರು ಇವರು. ಸೊ ಇಂತಹ ಸಂದರ್ಭದಲ್ಲಿ ರಿಸೈನ್ ಮಾಡಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಗೇರಿಯವರಿಗೂ ಕೂಡ ಒಂದು ಬೇಸರ ಇರುತ್ತೆ. ಬಿಟ್ಟೋಗ್ಬೇಡಿ ಅಂತ ಕೊನೆ ಕ್ಷಣದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಮನವೊಲಿಸೋದಕ್ಕೆ ಟ್ರೈ ಮಾಡ್ತಿರಬಹುದೇನೋ. ಬಿಕಾಸ್ ಡೋರ್ ಕ್ಲೋಸ್ ಆಗಿದೆ. ಬೇರೆ ಶಾಸಕರು ಹೋಗಿದ್ದಂಥ ಟೈಮ್ನಲ್ಲಿ ಈ ರೀತಿಯ ಕ್ಲೋಸ್ ಆಗಿರಲಿಲ್ಲ. ಬಟ್ ಜಗದೀಶ್ ಶೆಟ್ಟರ್ ಅವರು ಹೋಗಿರುವಂಥ ಸಂದರ್ಭದಲ್ಲಿ ಕ್ಲೋಸ್ ಆಗಿದೆ ಅಂದರೆ ಆ ಒಂದು ಲೆಕ್ಕಾಚಾರ ಹೇಳ್ಬೋದೇನೋ ನಾವು.
ಜಗದೀಶ್ ಶೆಟ್ಟರ್ ಅವರು ಹಿರಿಯ ನಾಯಕರು ಬೇರೆ, ಶಿರ್ಸಿ ಕ್ಷೇತ್ರ ಪಕ್ಕದ ಹುಬ್ಬಳ್ಳಿಗೂ ಕೂಡ ಒಂದು ರೀತಿಯಾಗಿ ಹೊಂದ್ಕೊಂಡಂತೆ ಇರುವಂಥದ್ದು. ಅವರೆಲ್ಲರೂ ಆ ಭಾಗದಲ್ಲಿ ಒಟ್ಟೊಟ್ಟಿಗೆ ಬೆಳೆದು ಬಂದಂಥ ನಾಯಕರುಗಳು. ಜಗದೀಶ್ ಶೆಟ್ಟರ್ ಅವರು, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರೆಲ್ಲ ಆತ್ಮೀಯ ಸ್ನೇಹಿತರು ಕೂಡ ಹೌದು. ಸೊ ಹೀಗಾಗಿ ಕೊನೆ ಹಂತದ ಪ್ರಯತ್ನ ಇದ್ದಂತೆ ಕಾಣಿಸ್ತಾ ಇದೆ ಬಿಜೆಪಿಯದ್ದು. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮುಖಾಂತರ ರಾಜೀನಾಮೆ ಕೊಡ್ಲಿಕ್ಕೆ ಬರ್ತಾರೆ ಅನ್ನೋದು ಗೊತ್ತಿತ್ತಲ್ಲ. ಸೊ ಹೀಗಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಕೆಲವೊಂದು ಕಿವಿ ಮಾತನ್ನ ಹೇಳ್ಬೋದು. ನೀವು ಪಕ್ಷವನ್ನ ತೊರೆದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಡ್ಯಾಮೇಜ್ ಆಗ್ಬೋದು, ಅಥವಾ ನಿಮ್ಮ ಒಂದು ನಿರ್ಧಾರಗಳಿಗೆ ಯಾವ ರೀತಿಯಾಗಿ ತೊಡಕಾಗಬಹುದು. ಯಾಕಂದ್ರೆ ನಾವೆಲ್ಲ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರು. ಈ ರೀತಿಯಾಗಿ ನೀವು ದಿಢೀರಂತ ಹೋಗ್ಬಿಟ್ರೆ ಪಕ್ಷಕ್ಕೂ ನಷ್ಟ, ನಿಮಗೂ ನಷ್ಟ ಆಗುವಂತ ಸಾಧ್ಯತೆ ಇದೆ ಅಂತ ಕಿವಿ ಮಾತನ್ನ ಹೇಳುವಂತ ಸಾಧ್ಯತೆ ಇದೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಸ್ಪೀಕರ್, ವಿಧಾನಸಭೆಯ ಸ್ಪೀಕರ್, ಅವರಿಗೆ ಹೋಗಿ ರಾಜೀನಾಮೆ ಕೊಡಬೇಕು. ಯಾಕೆ ಹಿಂಗೆ ರಾಜೀನಾಮೆ ಕೊಡ್ತಾ ಇದ್ದಾರೆ? ಈಗ ಆಲ್ರೆಡಿ ಎಲೆಕ್ಷನ್ ಘೋಷಣೆ ಆಗಿದೆಯಲ್ಲ ಅಂತ ಕೆಲವರು ಅನ್ಕೊಳ್ತಾ ಇರ್ತಾರೆ. ಅವರು ಪಕ್ಷಾಂತರ ಮಾಡಬೇಕು ಅಂದ್ರೆ ಆ ಪಕ್ಷದ ವಿರುದ್ಧ ಅವರ ಸ್ಟ್ಯಾಂಡ್ ಇದ್ದಂಥ ಟೈಮ್ನಲ್ಲಿ ರಾಜೀನಾಮೆ ಕೊಟ್ಬಿಟ್ಟೆ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸೋದು. ಸೊ ಹೀಗಾಗಿನೇ ರಾಜೀನಾಮೆ ಕೊಟ್ಟು ಪಕ್ಷಾಂತರ ಮಾಡಬೇಕಾ, ಅಥವಾ ಪಕ್ಷೇತರವಾಗಿ ನಿಂತ್ಕೊಳ್ಬೇಕಾ, ಅಥವಾ ಆ ಪಕ್ಷದ ವಿರುದ್ಧ ಯಾವ ರೀತಿಯಾಗಿ ಅಸಮಾಧಾನ ಹೊರ ಹಾಕಬೇಕು, ಅದಕ್ಕೆ ರಾಜೀನಾಮೆ ಕೊಟ್ಟ ನಂತರನೇ ಮಾತನಾಡೋದು ನಾಯಕರುಗಳೆಲ್ಲ. ಅಲ್ಲಿವರೆಗೂ ಮಾತನಾಡೋದಿಲ್ಲ. ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಬಂದ್ಬಿಡುತ್ತೆ ಅನ್ನುವಂಥದ್ದು ಕೂಡ ಒಂದು ರೀತಿಯಾದಂಥ ಲೆಕ್ಕಾಚಾರ ಅಂತಾನೆ ಹೇಳಲಾಗುತ್ತೆ. ನಿಮಗೆ ತೋರಿಸ್ತಾ ಇದ್ವಿ, ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಜಗದೀಶ್ ಶೆಟ್ಟರ್ ಅವರು ತಮ್ಮ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಬಂದು ಕಾಗೇರಿ ಅವರಿಗೆ ರಾಜೀನಾಮೆಯನ್ನ ಸಲ್ಲಿಸಲಿಕ್ಕೆ ಹೊರಗೋಗಿದ್ದಾರೆ. ವೆಲ್ಕಮ್ ಬ್ಯಾಕ್. ಸ್ಪೀಕರ್ ಕಾಗೇರಿಗೆ ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಶಿರಸಿಗೆ ಹೋಗಿರುವಂತದ್ದು, ಸ್ಪೀಕರ್ ಕಚೇರಿಯಲ್ಲಿ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಳಗಡೆ ಹೋಗ್ತಿದ್ದ ಹಾಗೆ ಡೋರ್ ಕ್ಲೋಸ್ ಮಾಡಿಕೊಂಡು ಅಂತಿಮ ಹಂತದ ಮನವೊಲಿಕೆ ಏನಾದರೂ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆನೂ ಕೂಡ ಸಹಜವಾಗಿ ಬರುತ್ತೆ ಈಗ. ಆದರೆ ಸಿಎಂ ಬೊಮ್ಮಾಯಿ, ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ ಇವರು ಹೋಗಿದ್ದಂಥ ಸಂದರ್ಭದಲ್ಲೇ ಅವರನ್ನು ಮನವೊಲಿಸ್ಲಿಕ್ಕೆ ಆಗಲಿಲ್ಲ. ಇನ್ನು ಹೈಕಮಾಂಡ್ ಬಳಿನೂ ಕೂಡ ಹೋಗಿದ್ರು. JP ನಡ್ಡಾ ಅವ್ರನ್ನೆಲ್ಲ ಮೀಟ್ ಮಾಡ್ಕೊಂಡ್ ಬಂದಿದ್ರು ಜಗದೀಶ್ ಶೆಟ್ಟರ್ ಅವರು. ಆ ಸಂದರ್ಭದಲ್ಲೂ ಕೂಡ ಮನವೊಲಿಸ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಅವ್ರಿಗೆ ಬೇಕಾಗಿರುವಂತ ಟಿಕೆಟ್ ಕೊಡ್ತಾ ಇಲ್ವಲ್ಲ, ಯಾಕೆ ಕೊಡ್ತಾ ಇಲ್ಲ ಹೇಳಿ ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆ ಸ್ಪಷ್ಟನೆಗೂ ಕೂಡ ಉತ್ತರ ಇಲ್ಲ ಬಿಜೆಪಿ ಹತ್ರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದರ್ಶನ್, ಅವ್ರು ಒಳಗಡೆ ಹೋದ್ರು, ಡೋರ್ ಕ್ಲೋಸ್ ಆಯ್ತು, ರಾಜೀನಾಮೆಯನ್ನ ಕೊಡೋದಂತೂ ಫಿಕ್ಸ್ ಆಗೇ ಬಂದಿರುವಂತ ಜಗದೀಶ್ ಶೆಟ್ಟರ್ ಅವರು. ಆದ್ರೂ ಕೂಡ ಅಂತಿಮ ಹಂತದ ಮನವೊಲಿಸುವ ಪ್ರಯತ್ನ ಏನಾದ್ರೂ ಆಗ್ತಾ ಇದೆಯಾ ಅನ್ನುವಂತ ಕುತೂಹಲ ನಂಗಿದೆ. ಏನಾಗ್ತಾ ಇದೆ ಅಲ್ಲಿ? ಪೃಥ್ವಿ, ಈಗಾಗಲೇ ಶೆಟ್ಟರ್ ಅವರು ಏನು ಕಾಗೇರಿ ಕಚೇರಿಗೆ ಆಗಮಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿರುವಂತಹ ಒಂದು ಕಾಗೇರಿ ಅವರ ಕಚೇರಿಗೆ ಈಗಾಗಲೇ ಬರ್ತಿದ್ದಂತೆ, ಕಾಗೇರಿ ಕಚೇರಿ ಒಳಗಡೆ ಹೋಗ್ತಿದ್ದಂತೆ ಕಾಗೇರಿ ಅವರು ಅವರನ್ನ ಸ್ವಾಗತ ಮಾಡಿದ್ರು. ಅದೇ ರೀತಿ ಮುಂದೆ ಬನ್ನಿ ಒಳಗಡೆ ಹೋಗೋಣ ಮಾತಾಡೋಣ ಅಂತ ಒಂದು ಕರೆದುಕೊಂಡು ಒಳಗಡೆ ಹೋದ್ರು. ಒಳಗಡೆ ಹೋದಾದ ಬಳಿಕ ಅಲ್ಲಿನ ಅವರಿನ ಪ್ರಮುಖರು ಏನು ಡೋರ್ ಕ್ಲೋಸ್ ಮಾಡಿ ಏನು ಗುಪ್ತವಾಗಿ ಈಗಾಗಲೇ ಮಾತನಾಡ್ತಿದ್ದಾರೆ. ಈಗಾಗಲೇ ಒಂದು 10 ನಿಮಿಷಗಳ ಕಾಲ ಆಯ್ತು ಅವರು ಗುಪ್ತವಾಗಿ ಏನು ಚರ್ಚೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಯಾವ ಮಾಧ್ಯಮದವರಿಗೂ ಸಹ ಅಲ್ಲಿ ಅವಕಾಶ ನೀಡಿಲ್ಲ. ಅದೇ ರೀತಿ ಅವರ ಪ್ರಮುಖರಾದಂತ ನಾಗೇಶ್ ಕಲಬುರ್ಗಿ ಆಗಿರ್ಬೋದು, ಅವರ ಬಿಜೆಪಿ ಮುಖಂಡರು, ಹುಬ್ಬಳ್ಳಿಯಿಂದ ಬಂದಂತ ಬಿಜೆಪಿ ಮುಖಂಡರ ಜೊತೆ ಮತ್ತು ಅದೇ ರೀತಿ ಕಾಗೇರಿ ಅವರು ಏನು ಸಭೆಯನ್ನ ಮಾಡ್ತಿದ್ದಾರೆ, ಚರ್ಚೆಯನ್ನ ಮಾಡ್ತಿದ್ದಾರೆ. ಇದು ಒಂದು ರೀತಿ ಲಾಸ್ಟ್ ಏನಂದ್ರೆ ಕೊನೆಯದಾಗಿ ಏನು ಮನವೊಲಿಸುವಂತ ಒಂದು ಕಾರ್ಯ ಇಲ್ಲಿ ನಡೆದಿದೆ ಎನ್ನುವಂತ ಒಂದು ಸಂಶಯ ಕಾಡ್ಬರ್ತಿದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಮನವೊಲಿಕೆಗೂ ಜಗ್ಗಲ್ಲ ಎನ್ನುವಂಥದ್ದು ಖಾತ್ರಿ ಆಗ್ತಿದೆ. ಯಾಕಂದ್ರೆ ಈಗ ಸಿರ್ಸಿಯವರೆಗೂ ಬಂದಿದ್ದಾರೆ ಏನು ರಾಜೀನಾಮೆಯನ್ನ ಸಲ್ಲಿಸಲಿಕ್ಕೆ. ಆದ್ರೆ ಕಾಗೇರಿ ಅವರ ಏನು ಮನವೊಲಿಕೆ ತಂತ್ರ ಇಲ್ಲಿ ಫಲಿಸಲ್ಲ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಪೃಥ್ವಿ, ಅಲ್ಲ, ಈಗ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಅವರು, ಬೊಮ್ಮಾಯಿ ಅವರು, JP ನಡ್ಡಾ, ಧರ್ಮೇಂದ್ರ ಪ್ರಧಾನ್ ಇವರೆಲ್ಲರೂ ಮಾತಾಡಿದಂತ ಸಂದರ್ಭದಲ್ಲೇ ಮನವೊಲಿದಿಲ್ಲ, ಅವ್ರು ಮನವೊಲಿಸ್ಲಿಕ್ಕೆ ಆಗಿಲ್ಲ. ಈಗ ವಿಶ್ವೇಶ್ವರ ಹೆಗಡೆ ಅವರು ಇವರಿಬ್ರು ಒಟ್ಟಿಗೆ ಶಾಸಕರಾಗಿ ಆಯ್ಕೆ ಆಗಿ ಬಂದಂತವರು, ಒಟ್ಟಿಗೆ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವರಲ್ಲಿ ಇವರಿಬ್ಬರ ಪಾತ್ರನೂ ಕೂಡ ಇದೆ ಆ ಭಾಗದಲ್ಲಿ. ಸೊ ಆ ರೀತಿಯಾಗಿ ತಮ್ಮ ಸ್ನೇಹದ ಮುಖಾಂತರ ಏನಾದ್ರೂ ಮನವೊಲಿಸ್ತಾ ಇದ್ದಾರಾ ಅನ್ನೋದೇ ಪ್ರಶ್ನೆ ಇದ್ದಿದ್ದು.
ಖಂಡಿತವಾಗ್ಲೂ ಪೃಥ್ವಿ, ಯಾಕಂದ್ರೆ ಒಂದು 10 ಗುಂಡಲ್ಲಿ ಒಂದಾದ್ರೂ ಗುಂಡು ತಗಲಬಹುದು ಎನ್ನುವಂಥದ್ದು ಒಂದು ಇನ್ನು ನಂಬಿಕೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕಾಗೇರಿ ಅವರ ಒಂದು ಸಮಕಾಲೀನ ರಾಜಕಾರಣಿ ಶೆಟ್ಟರ್ ಅವರಾಗಿರೋದ್ರಿಂದ ಶೆಟ್ಟರ್ ಅವರು ಕಾಗೇರಿ ಅವರ ಮಾತು ಶೆಟ್ಟರ್ ಕೇಳ್ಬೋದು ಎನ್ನುವಂಥದ್ದು ಹಿನ್ನೆಲೆಯಲ್ಲಿ ಅವರ ಮನವೊಲಿಸುವಂತ ಒಂದು ಏನು ತಂತ್ರ ಇಲ್ಲಿ ನಡೀತಾ ಇದೆ. ಯಾಕಂದ್ರೆ ಒಂದು ಡೋರ್ ಅನ್ನ ಕ್ಲೋಸ್ ಮಾಡಿ ಒಬ್ರು ಮಾತನಾಡ್ತೀರಾ ಎನ್ನುವುದಕ್ಕೆ ಅದೊಂದು ಕೇಳ್ಬಿಡ್ತೀನಿ ನಾನು. ದರ್ಶನ್, ಈ ಹಿಂದೆ ಯಾರಾದ್ರೂ ಶಾಸಕರು ಬಂದಂತ ಸಂದರ್ಭದಲ್ಲಿ ಇದೇ ರೀತಿಯಾಗಿ ಡೋರ್ ಕ್ಲೋಸ್ ಮಾಡ್ಲಾಗಿತ್ತಾ ಅಂತ? ಖಂಡಿತವಾಗೂ ಇಲ್ಲ ಪೃಥ್ವಿ, ಯಾಕಂದ್ರೆ ನಾವು ಖುದ್ದ ಸ್ಥಳದಲ್ಲಿ ಇದ್ವಿ. ಅಂತ ಒಂದು ಸಂದರ್ಭದಲ್ಲಿ ಈಗಾಗಲೇ 3 ಶಾಸಕರು ಬಂದು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ನೇರವಾಗಿ ಅವರು ರಾಜೀನಾಮೆಯನ್ನ ಕೊಟ್ಟಿದ್ರು. ಅಲ್ಲಿ ಯಾವುದೇ ಮನವೊಲಿಸುವ ತಂತ್ರ ಆಗಿರ್ಬೋದು, ಯಾವುದೇ ರೀತಿಯ ಮಾತುಕತೆ ನಡೆದಿರಲಿಲ್ಲ. ನೇರವಾಗಿ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ರು. ನಂತರ ಒಂದು ಏನು ಕುಶಲೋಪಾರಿಯನ್ನ ವಿಚಾರಿಸಿ ನಂತರ ಹೋಗ್ತಾ ಇದ್ರು. ಆದ್ರೆ ಇವತ್ತು ಶೆಟ್ಟರ್ ಅವರು ಇಲ್ಲಿ ಬಂದ ತಕ್ಷಣ ಅವರನ್ನ ಒಳಗಡೆ ಕರ್ಕೊಂಡು ಹೋಗಿ ಗುಪ್ತವಾಗಿ ಒಂದು ಸಭೆಯನ್ನ ಮಾಡಲಾಗ್ತಾ ಇದೆ. ಆ ಗುಪ್ತ ಸಭೆ ಇದು ಮನವೊಲಿಸುವ ತಂತ್ರವೇ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಯಾವುದೇ ಮನವೊಲಿಕೆಗೂ ಬಗ್ಗಲ್ಲ ಎನ್ನುವಂಥದ್ದು ಖಾತ್ರಿ ಆಗ್ತಾ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಗದೀಶ್ ಶೆಟ್ಟರ್ ರಾಜೀನಾಮೆ ನಿರ್ಧಾರಕ್ಕೆ ಬಿಜೆಪಿಯಲ್ಲಿ ಟೆನ್ಷನ್. ಹುಬ್ಬಳ್ಳಿಯಲ್ಲಿರುವಂತಹ ಸಿಎಂ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಧರ್ಮೇಂದ್ರ ಪ್ರಧಾನ್, ಪ್ರಹ್ಲಾದ್ ಜೋಶಿ, ರಮೇಶ್ ಜಾರಕಿಹೊಳಿ, ಕಾರಜೋಳ ಈ ಸಭೆಯಲ್ಲಿ ಭಾಗಿಯಾಗಿತ್ತು. ಈಗ ಶೆಟ್ಟರ್ ಬಿಟ್ಟೋಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಾದಂತಹ ಪರಿಣಾಮ ಬೀರಬಹುದು ಅನ್ನುವಂಥದ್ದೇ ಪ್ರಶ್ನೆ ಅವರಿಗೆ. ಒಂದ್ ಕಡೆ ಆ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರು. ಅಲ್ಲಿ ಸ್ಪೆಷಲಿ ಹುಬ್ಬಳ್ಳಿ ಭಾಗದವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಬೊಮ್ಮಾಯಿ ಅವರು ಹೆಚ್ಚಿನ ಸ್ಥಾನಗಳು ಬರದೇ ಹೋದ್ರೆ ಅವ್ರಿಗೂ ಒಂದು ರೀತಿಯಾದಂಥ ಮುಖಭಂಗ, ಮುಜುಗರ ಆಗತ್ತೆ. ಅದು ಶೆಟ್ಟರ್ ಅಂತ ಒಬ್ಬ ದೊಡ್ಡ ನಾಯಕ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರಿಗೆ ಮುಜುಗರ ಆಗ್ತಾ ಇದೆ. ಶೆಟ್ಟರ್ ರಾಜೀನಾಮೆ ನಿರ್ಧಾರದಿಂದ ನೋವು ತಂದಿದೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಸಿಎಂ ರೇಸ್ನಲ್ಲಿ ಇದ್ದಾರೆ ಎಂದು ಟಿಕೆಟ್ ಕೊಟ್ಟಿಲ್ಲ ಅನ್ನೋದು ಸುಳ್ಳು. ಇದು ನಿನ್ನೆ ಮಾತನಾಡಿದ್ದು ಶೆಟ್ಟರ್ ಅವರು. ಪರೋಕ್ಷವಾಗಿ ಅಸಮಾಧಾನವನ್ನು ಅವರು ಹಾಕಿದ್ರು ಬೊಮ್ಮಾಯಿ ಅವರ ವಿರುದ್ಧನೇ. ಶೆಟ್ಟರ್ ಅನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀವಿ ಅಂತ ಬೊಮ್ಮಾಯಿ ಅವರು ಹೇಳಿದ್ರು. ಸಾಕಷ್ಟು ಪ್ರಯತ್ನ ಪಟ್ವಿ ಅಂತಲೂ ಕೂಡ ಹೇಳಿದ್ರು. ಭಾಳ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಅನುಭವ ಮತ್ತು ಅವರ ಪಕ್ಷದಲ್ಲಿ ಅವ್ರು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇದಕ್ಕಿಂತ ದೊಡ್ಡ ಹುದ್ದೆಯನ್ನು ದಿಲ್ಲಿ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಮತ್ತು ನಾವು ಹೇಳಿದ್ದೀವಿ. ಅವರ ಗೌರವಯುತವಾಗಿ ಅವ್ರ ತಕ್ಕಾಗಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ನಡ್ಡಾಜಿಯವರು ಹೇಳಿದ್ದಾರೆ. ಇನ್ನು ಅಮಿತ್ ಶಾಜಿಯವರು ಮಾತನಾಡಿದ್ದಾರೆ. ನಾವು ಕೂಡ ರಾತ್ರಿ ಹೋಗಿ ಮಾತನಾಡಿದ್ದೇವೆ. ಒಂದು, ಅವರಿಗೆ ಗೌರವಾನ್ವಿತ ಹೆಚ್ಚಿನ ಸ್ಥಾನವನ್ನು ಮೇಲೆ ಕೊಡುವಂಥದ್ದು. ಎರಡನೇದ್ದು, ಅವ್ರು ಯಾರು ಹೇಳ್ತಾರೆ ಅವರಿಗೆ ಕುಟುಂಬದಲ್ಲಿ ಹೇಳಿ ಅಥವಾ ಹೊರಗಡೆ ಹೇಳಿ ಅವರಿಗೆ ಈ ಅವರ ಕ್ಷೇತ್ರದ ಸ್ಥಾನವನ್ನು ಕೊಡಬೇಕನ್ನುವಂಥ ವಿಚಾರವನ್ನೆಲ್ಲ ಹೇಳಿದ್ವಿ. ಆದಾಗ್ಯೂ ಕೂಡ ಅವರು ತೀರ್ಮಾನವನ್ನು ಮಾಡಿ ಶಾಸಕ ಸ್ಥಾನ ರಾಜೀನಾಮೆ BJP ರಾಜೀನಾಮೆ ಕೊಡುವಂಥ ತೀರ್ಮಾನ ಮಾಡಿದ್ದಾರೆ. ಇದು ಭಾಳ ನಮಗೆ ಒಂದು ರೀತಿಯಲ್ಲಿ ಮಹೇಶ್ ತೆಂಗಿನಕಾಯಿಗೆ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಟಿಕೆಟ್ ಫಿಕ್ಸ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಸಿಎಂ ನಿವಾಸದಲ್ಲಿ ನಡೆದಂಥ ಸಭೆಯಲ್ಲಿ ತೆಂಗಿನಕಾಯಿ ಭಾಗಿಯಾಗಿದ್ರು. BL ಸಂತೋಷ್ ಆಪ್ತರು ಕೂಡ ಆಗಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಕೊಡ್ತಾ ಇರುವಂಥ ಹಿನ್ನೆಲೆಯಲ್ಲೇ ಇಲ್ಲಿ ಪ್ರಮುಖವಾಗಿ ಅಸಮಾಧಾನ ಇರೋದು ಜಗದೀಶ್ ಶೆಟ್ಟರ್ ಅವರಿಗೆ. ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡದೆ ಹೋದ್ರೆ ಇನ್ಯಾರಿಗೆ ಟಿಕೆಟ್ ಅನ್ನುವಂಥ ಪ್ರಶ್ನೆ ಜನರಲ್ಲೂ ಕೂಡ ಕಾಡ್ತಾ ಇತ್ತಲ್ಲ. ಅದು ಮೋಸ್ಟ್ ಪ್ರಾಬಬಲಿ ಮಹೇಶ್ ತೆಂಗಿನಕಾಯಿ ಅಂತ ಹೇಳಲಾಗ್ತದೆ. ರಾಜ್ಯ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಪರಮಾಪ್ತರಲ್ಲಿ ಇವರು ಕೂಡ ಒಬ್ರು. ಮಹೇಶ್ ತೆಂಗಿನಕಾಯಿ ಅವರು, ಅವರಿಗೆ ಟಿಕೆಟ್ ಸಿಗುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಈಗ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡಲಿಲ್ಲ ಅಂದ್ರೆ ಮಹೇಶ್ ತೆಂಗಿನಕಾಯಿ ಅವರಿಗೆ ಟಿಕೆಟ್ ಸಿಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇರುವಂತದ್ದು. ಯಾಕಂದ್ರೆ ಇವತ್ತು ನಡೆದಂತ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಅಂದ್ರೆ ಆ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಜಗದೀಶ್ ಶೆಟ್ಟರ್ ಅವರು ಹೋಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಪರಿಣಾಮಗಳು ಯಾವ ರೀತಿಯಾಗಿ ಬೀರಬಹುದು ಅಂತ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಚರ್ಚೆ ಆಯಿತು. ಈ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ ಕೂಡ ಭಾಗಿಯಾಗಿದ್ರು. ಜಗದೀಶ್ ಶೆಟ್ಟರ್ ಸ್ವಾಗತಕ್ಕೆ ಕಾಂಗ್ರೆಸ್ ರೆಡಿ ಆಗಿದೆ. ನಾನು ಹೇಳ್ತಾ ಇದ್ದೆ ಬೆಳಗ್ಗೆ, ರೆಡ್ ಕಾರ್ಪೆಟ್ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾರೆ. ಬಿಕಾಸ್ ಒಬ್ಬ ಪ್ರಬಲ ನಾಯಕರು ಬರ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು ಅನ್ನುವಂಥದ್ದು ಇಡೀ ರಾಜ್ಯದಾದ್ಯಂತ ಚರ್ಚೆ ಆಗುತ್ತೆ. ನೋಡಿ, ಬಿಜೆಪಿಗೆ ಏನೋ ಒಂಥರ ಪರಿಣಾಮ ಬರುತ್ತೆ, ಇದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ನಾಯಕರಿಗೆ. ಸೊ ಹೀಗಾಗಿ ರೆಡ್ ಕಾರ್ಪೆಟ್ ಹಾಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕರೆತರಲಿಕ್ಕೆ ತಯಾರಿ. ಶೆಟ್ಟರ್ ಅಂಡ್ ಟೀಮ್ಗೆ 2 ಹೆಲಿಕಾಪ್ಟರ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. DKC ಆಪ್ತ UB ಶೆಟ್ಟಿ ಹೆಸರಿನಲ್ಲಿ ಹೆಲಿಕಾಪ್ಟರ್ ಬುಕ್ ಅನ್ನ ಮಾಡಲಾಗಿದೆ. ಶಿರಸಿಯಿಂದ ವಾಪಸ್ ಆದ ನಂತರ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಸಂಜೆ ಬೆಂಗಳೂರಲ್ಲಿ ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸೇರ್ಪಡೆ ಆಗುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಶೆಟ್ಟರ್ ಜೊತೆ ಕೆಲ ನಿಗಮ ಮಂಡಳಿ ಅಧ್ಯಕ್ಷರುಗಳು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವಂತ ಸಾಧ್ಯತೆ ಇದೆ.
ಅಂದ್ರೆ ನಿಗಮ ಮಂಡಳಿ ಅಧ್ಯಕ್ಷರುಗಳಿಗೆ ಕೆಲವರಿಗೆ ಸ್ಥಾನಮಾನ ಕೊಡ್ತಿದ್ರು ಜಗದೀಶ್ ಶೆಟ್ಟರ್ ಅವರು. ಅಂದ್ರೆ ಅವ್ರದ್ದು ಈಗ ಆಲ್ರೆಡಿ ಕಾರೆಲ್ಲ ವಾಪಸ್ ಹೋಗಿದೆ, ಅವರ ಅಧಿಕಾರ ಅವಧಿನೂ ಕೂಡ ಮುಗ್ದಂತಾನೆ. ಈಗ ಎಲೆಕ್ಷನ್ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಅವ್ರುಗಳು ಕೂಡ ಜಗದೀಶ್ ಶೆಟ್ಟರ್ ಅವರ ಜೊತೆ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕೆ ಹೆಲಿಕಾಪ್ಟರ್ ಮುಖಾಂತರ ಕರೆಸ್ಕೊಳ್ಳಾಗ್ತಾ ಇದೆ ಗೊತ್ತಾ? ಅದಕ್ಕೂ ಒಂದು ರೀಸನ್ ಇದೆ. ಲಕ್ಷ್ಮಣ್ ಸವದಿ ಅವರನ್ನು ಇದೇ ರೀತಿಯಾಗಿ ಕರ್ಕೊಂಡ್ಬಂದಿದ್ರು ಹೆಲಿಕಾಪ್ಟರ್ ಮುಖಾಂತರ. ಯಾಕೆಂದ್ರೆ ಅಲ್ಲಿ ರೀಸನ್ ನಾವು ನೋಡೋದಾದ್ರೆ ಮತ್ತೊಮ್ಮೆ ಅವ್ರನ್ನ ಮನವೊಲಿಸ್ಲಿಕ್ಕೆ ಚಾನ್ಸಸ್ ಇರಬಾರ್ದು ಅಂತ. ಬಿಜೆಪಿ ಅವ್ರು ಮತ್ತಲ್ಲಿ ಬಂದ್ಬಿಟ್ಟು ಮನವೊಲಿಸ್ಬಿಡ್ತಾರೆ ಅಂತ. ಆ ಕಾರಣಕ್ಕೋಸ್ಕರ ತಮ್ಮದೇ ಹೆಲಿಕಾಪ್ಟರ್ ಕಳಿಸಿ ಅದರಿಂದ ಕರ್ಕೊಂಡ್ಬಂದು ಅಲ್ಲಿಂದ ಮತ್ತೆ ಅವರ ಕಾರುಗಳಲ್ಲಿ ಕರ್ಕೊಂಡ್ಬರೋದು. ನಿಮ್ಗೆ ಗೊತ್ತಿರ್ಬೋದು, ಲಕ್ಷ್ಮಣ್ ಸವದಿ ಅವರನ್ನ ಹೆಲಿಕಾಪ್ಟರ್ನಲ್ಲಿ ಪಿಕ್ ಮಾಡಿದಂಥ ಟೈಮ್ನಲ್ಲಿ DK ಶಿವಕುಮಾರ್ ಅವರು ಹೆಲಿಕಾಪ್ಟರ್ನಲ್ಲಿ ಲ್ಯಾಂಡ್ ಆದ ಬಳಿಕ ಅವರೇ ಕರ್ಕೊಂಬಂದ್ರು ಸೀದಾ ಸಿದ್ದರಾಮಯ್ಯನವರ ನಿವಾಸಕ್ಕೆ. ಅಲ್ಲಿಂದ ಮಾತಾಡ್ಕೊಂಬಂದ್ರು. ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಅವರ ಓನ್ ಫ್ಲೈಟ್ಗಳನ್ನ ಏನಕ್ಕೆ ಕಳಿಸ್ತಾ ಇದ್ದಾರೆ ಅಂತ. UP ಶೆಟ್ಟಿ ಅವರ ಹೆಸರಲ್ಲಿ ಈ ಒಂದು ಹೆಲಿಕಾಪ್ಟರ್ಗಳು ಬುಕ್ ಆಗಿರೋದು. ಅದು DK ಶಿವಕುಮಾರ್ ಅವರ ಆಪ್ತರು, ಅವರ ಹೆಸರಲ್ಲಿ ಟಿಕೆಟ್ ಅಂದ್ರೆ ಆ ಒಂದು ಹೆಲಿಕಾಪ್ಟರ್ಗಳು ಬುಕ್ ಆಗಿದಾವೆ. ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಬರಲಾಗುತ್ತೆ ಶಿರ್ಸಿಯಿಂದ ಹುಬ್ಬಳ್ಳಿಗೆ. ಜಗದೀಶ್ ಶೆಟ್ಟರ್ ಅವರು ವಾಪಸ್ ಆದ ಬಳಿಕ ಇವತ್ತು ಸಂಜೆನೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸೇರ್ಪಡೆ ಆಗುವಂತ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ DK ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೊದಲು ರಾಜೀನಾಮೆ ಕೊಟ್ಟು ಆಮೇಲೆ ನೋಡೋಣ ಅಂತ ಹೇಳಿದ್ರು DK ಶಿವಕುಮಾರ್. ಅವರ ತೀರ್ಮಾನ ಏನು ಅಂತ ನೋಡೋಣ ಅಂತ DKಶಿ ಹೇಳಿದ್ದಾರೆ. ಬಿಜೆಪಿಯನ್ನ ಬೆಳೆಸಿರುವಂತವರಿಗೆ ಈ ತರ ಮಾಡಬಾರ್ದು. ಒಳ್ಳೆ ಅವಕಾಶ, ಈಗ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ಬರ್ತಾ ಇರೋದ್ರಿಂದ ಚೆನ್ನಾಗಿ ತಿವಿತಾ ಇದ್ದಾರೆ ಬಿಜೆಪಿ ಅವರಿಗೆ ಮಾತ್ರ. ಬಿಜೆಪಿಯನ್ನ ಬೆಳೆಸಿದಂಥವ್ರಿಗೆ ಈ ತರ ಮಾಡಬಾರ್ದು ಅಂತ DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವ್ರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತೇಳಿ ನಿಮ್ಮಂತ ಮಾಧ್ಯಮ ಸ್ನೇಹಿತರು ನನಗೆ ತಿಳಿಸಿದ್ರು. ನೋಡೋಣ, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡೋಣ. ಸರ್, ಅವ್ರು ಬಂದ್ರೆ ನಿಮಗೆ ಅವ್ರಿಗೆ ಆಹ್ವಾನ ಕೊಡ್ತೀರಾ ಅಂತ? ಯಾಕೆ ಅವೆಲ್ಲ ಫಸ್ಟ್ ಅವರು ರಾಜೀನಾಮೆ ಕೊಟ್ಟು ಫ್ರೀ ಮ್ಯಾನ್ ಆಗಿ, ಫ್ರೀ ಮ್ಯಾನ್ ಆದ್ಮೇಲೆ ಮಿಕ್ಕಿದ್ ಮಾತಾಡೋಣ. ಅವರೊಬ್ಬ ಹಿರಿಯ ಗೌರವಾನ್ವಿತ ನಾಯಕರು, ಪಕ್ಷನ ಕಟ್ಟಿದವರು, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದವರು. ಅವರೊಂದು ರಾಜ್ಯಕ್ಕೆ ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ಬಿಜೆಪಿ ಪಕ್ಷದಲ್ಲಿ ಬೆಳೆದಂಥವ್ರು. ನಾನು ಅವ್ರ ಹೆಸರನ್ನ ತೆಗೆದುಕೊಂಡು ಕಾಂಗ್ರೆಸ್ ಪಾರ್ಟಿ ಆ ರೀತಿಯೆಲ್ಲ ನಾವೆಲ್ಲ ಮಿಸ್ಗೈಡ್ ಮಾಡಬಾರ್ದು. ಅವರ ಆಲೋಚನೆ ಏನಿದೆ ಅದನ್ನು ಅವರಿಂದನೇ ಬಹಿರಂಗಪಡಿಸಬೇಕೆ ಹೊರತು ನಾವು ಅದನ್ನು ಮಾತಾಡೋದು ಸರಿ. ಬಟ್ ಇಂಥ ರಾಜಕಾರಣಿಗಳಿಗೆಲ್ಲ ಈ ರೀತಿ ಆಘಾತ ಆಗ್ತಾ ಇದೆಯಲ್ಲ, ದ್ರೋಹ ಆಗ್ತಾ ಇದೆಯಲ್ಲ, ಯಾರು ಬೆಳೆಸಿದ್ದಾರೆ ಅಂತವ್ರಿಗೆ ಈ ರೀತಿ ಆ ಪಕ್ಷ ನಡೆಸ್ಕೊಳ್ತಾ ಇದೆಯಲ್ಲ, ಇದೆಲ್ಲ ಕೂಡ ನಮ್ಗೆ ಸರ್ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಇನ್ನು ಯಾವುದು ಆ ಥರದ ಸುದ್ದಿ ಇಲ್ಲ. ಶೆಟ್ಟರ್ ಜೊತೆ ಸಿದ್ದರಾಮಯ್ಯ ಸುರ್ಜೇವಾಲಾ ಮಾತುಕತೆ ಮಾಡಿದಾರಂತೆ. ಶೆಟ್ಟರ್ ಜೊತೆ ಫೋನ್ ನಲ್ಲಿ ಮಾತನಾಡಿದಾರಂತೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಹಾಗೆ ವಿರೋಧ ಪಕ್ಷ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು, ಇವರಿಬ್ರು ಕೂಡ ಮಾತನಾಡಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಆಹ್ವಾನವನ್ನ ನೀಡಿದ್ದಾರೆ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯ. ಒಂದು ಚಿಕ್ಕ ಅವಕಾಶವನ್ನು ಕೂಡ ಕಾಂಗ್ರೆಸ್ ಮಿಸ್ ಮಾಡ್ಕೊಳ್ತಾ ಇಲ್ಲ. ಸಿಗ್ತಾ ಇರುವಂತ ಚಿಕ್ಕ ಚಿಕ್ಕ ಅವಕಾಶಗಳನ್ನು ಕೂಡ ಬಳಕೆ ಮಾಡ್ತಾ ಇರುವಂತದ್ದನ್ನು ಈ ಹಿಂದೆ ನೋಡಿದ್ವಿ. ಅಂಥದ್ರಲ್ಲಿ ಇದೊಂದು ದೊಡ್ಡ ಅವಕಾಶ. ಜಗದೀಶ್ ಶೆಟ್ಟರ್ ಅಂತ ನಾಯಕರು ಬರ್ತಾರೆ ಅಂದ್ರೆ ಬೇರೆಯದ್ದೇ ರೀತಿಯಾದಂತ ಒಂದು ಮೆಸೇಜ್ ರಾಜ್ಯದಲ್ಲಿ ಪಾಸ್ ಆಗುತ್ತೆ. ಸೊ ಹೀಗಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಶತಾಯ ಗತಾಯ ಕಾಂಗ್ರೆಸ್ಗೆ ಸೆಳೆಯುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ. ಆ ಭಾಗವಾಗಿನೇ ಸುರ್ಜೇವಾಲಾ ಮತ್ತು ಸಿದ್ದರಾಮಯ್ಯನವರು ಜಗದೀಶ್ ಶೆಟ್ಟರ್ ಅವರ ಜೊತೆ ಮಾತನಾಡಿರೋದು. ಕಾಂಗ್ರೆಸ್ ಬಾಗಿಲು ತೆರೆದಿದೆ, ನಿಮ್ಗೆ ಕಾಂಗ್ರೆಸ್ನಿಂದ ಎಲ್ಲಾ ಗೌರವ ಇದೆ ಅಂತ ಸಿದ್ದರಾಮಯ್ಯನವರು ಮತ್ತೆ ಸುರ್ಜೇವಾಲಾ ಅವರು ಆಹ್ವಾನವನ್ನ ನೀಡಿದ್ದಾರೆ. ನಾನು ಆಗ್ಲಿಂದ ಹೇಳ್ತಾ ಇದ್ನಲ್ಲ, ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತಾರೆ ಜಗದೀಶ್ ಶೆಟ್ಟರ್ ಅಂತ ನಾಯಕರು ಬರ್ತಾರೆ ಅಂತ. ಯಾಕೆಂದ್ರೆ ಹುಬ್ಬಳ್ಳಿ ಧಾರವಾಡ ರೂರಲ್ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಅಲ್ಲಿ ಬಿಜೆಪಿ ತುಂಬಾ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಹೋಲ್ಡ್ಸ್ ಇದೆ ಅಲ್ಲಿ. ನಾವು ಫಾರ್ ಎಕ್ಸಾಂಪಲ್ ಜಗದೀಶ್ ಶೆಟ್ಟರ್ ಅವರದನ್ನೇ ತಗೊಂಡ್ರೆ 94 ಇಂದ ಸತತವಾಗಿ ಆಯ್ಕೆ ಆಗಿ ಬರ್ತಾ ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಯಾವ ರೀತಿಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವಂಥದ್ದನ್ನ ಅವರ ಕ್ಷೇತ್ರದಲ್ಲೇ ನೋಡಬಹುದು. ಒಂದು ಇವ್ರು ಪಕ್ಕ ಗೆಲ್ಲುವಂತ ಕ್ಯಾಂಡಿಡೇಟ್ ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ ಬಂದಿದೆ. ಇನ್ನು ಉಳಿದ ಕ್ಷೇತ್ರಗಳಲ್ಲೂ ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂತ ನಂಬಿಕೆ ಕಾಂಗ್ರೆಸ್ಗೆ ಇರುವಂತದ್ದು. ಇನ್ನು ಎಲೆಕ್ಷನ್ ಸಂದರ್ಭದಲ್ಲಿ ಈ ಒಂದು ಪಕ್ಷಾಂತರ ಪ್ರಭಾವಿ ನಾಯಕರು ಬರ್ತಾ ಇರುವಂತದ್ದು ಕಾಂಗ್ರೆಸ್ ಬೇವನ್ನ ಇನ್ನೂ ಜಾಸ್ತಿ ಮಾಡುತ್ತೆ ಅನ್ನುವಂತ ಒಂದು
ಭರವಸೆಯಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಕಾಂಗ್ರೆಸ್ಗೆ ಶೆಟ್ಟರ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೀತಾ ಇದೆ. ಶೆಟ್ಟರ್ ಸೇರ್ಪಡೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ. ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟರು. ಬಿಜೆಪಿಯಲ್ಲಿ ಹಿರಿಯರನ್ನ ಕಸದ ಬುಟ್ಟಿಗೆ ಹಾಕ್ತಾ ಇದ್ದಾರೆ, ಜಗದೀಶ್ ಶೆಟ್ಟರನ್ನ ಮೂಲೆ ಗುಂಪು ಮಾಡಿದ್ದಾರೆ, ಶೆಟ್ಟರ್ ಸೇರ್ಪಡೆ ಬಗ್ಗೆ ಮಾತುಕತೆ ನಡೀತಾ ಇದೆ ಅಂತ ಸಲೀಂ ಅಹಮದ್ ಅವರು ಹೇಳಿಕೆ ಕೊಟ್ಟರು. ನೋಡಿ, ಇವರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸಲೀಂ ಅಹಮದ್ ಅವರ ಹೇಳಿಕೆಯನ್ನು ನೋಡಿದ್ರೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರನ್ನ ಕರೆತರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಉರಿಯುವಂತ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಇವರಲ್ಲಿರುವಂತ ನಾಯಕರುಗಳೆಲ್ಲ ಅದೇ ರೀತಿಯಾಗಿ ಮಾನ್ಯತೆ ಕೊಟ್ಬಿಟ್ಟಿದಾರ ಪಕ್ಷವನ್ನ ಕಟ್ಟಿ ಬೆಳೆಸಿದಂಥವ್ರಿಗೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಹಂಗೆ ನೋಡಿದ್ರೆ ಇವರಲ್ಲೂ ಕೂಡ ಆ ರೀತಿಯಾದಂಥ ಬೆಲೆ ಏನು ಕೊಡ್ತಾ ಇಲ್ಲ. ಕಾಗೋಡು ತಿಮ್ಮಪ್ಪ ಅವ್ರ ಮಾತಿಗೆ ಬೆಲೆ ಕೊಟ್ರ, SR ಪಾಟೀಲ್ ಅವರು ಹಿರಿಯ ನಾಯಕರು ಅವ್ರ ಮಾತಿಗೆ ಬೆಲೆ ಕೊಟ್ರ, ಅವರೇ ಟಿಕೆಟ್ ಕೇಳಿದ್ರು, ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಕಾಂಗ್ರೆಸ್ನವರು. ಬರ್ಬೋದು ಸರ್, ಈಗಾಗಲೇ ರಾಜೀನಾಮೆ ಘೋಷಣೆ ಮಾಡಿದ್ದಾರೆ. ಇಲ್ಲ, ಅಂಥದ್ದು ಯಾವುದೇ ಮಾಹಿತಿ ಇಲ್ಲ. ಈಗಾಗಲೇ ಕಾಂಗ್ರೆಸ್ಗೆ ಬೆಂಬಲ ಅಂತ ಘೋಷಣೆ ಮಾಡಿದ್ದಾರೆ. ಹೌದು, ಈಗ ಮುಂದಿನ ನಡೆ ಅವ್ರದ್ದು, ಅದು ಜಗದೀಶ್ ಶೆಟ್ಟರ್ ತೀರ್ಮಾನ ತಗೊಳ್ತಾರೆ. ಯಾಕಂತ ಹೇಳಿದ್ರೆ ನೋಡಿ, ನಾವು ಆಗಲೇ ಹೇಳ್ತಾ ಇದ್ವಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಹಿರಿಯರನ್ನ ಕಸದ ಬುಟ್ಟಿಗೆ ಹಾಕೋಂಥ ಸಂಸ್ಕೃತಿ ಇದೆ. ಈಗಾಗಲೇ ಅದ್ವಾನಿಯವ್ರನ್ನ ಮಾಡಿದ್ರು, ಮುರಳಿ ಮನೋಹರ್ ಜೋಶಿಯನ್ ಮಾಡಿದ್ರು, ಉಮಾ ಭಾರತಿಯನ್ ಮಾಡಿದ್ರು, ಯಡಿಯೂರಪ್ಪನವರು ಕೂಡ ಮಾಡಿದ್ರು. ಯಡಿಯೂರನ್ನ ಕಣ್ಣೀರ ಕತೆ ಇವತ್ತರೆಗೂ ಯಾರು ಗೊತ್ತಿಲ್ಲ, ಕಣ್ಣೀರು ಹಾಕೊಂಡು ರಾಜೀನಾಮೆ ಕೊಟ್ಟರು. ನಾವು ಯಾವತ್ತೂ ಕೂಡ ನಮ್ಮ ಹಿರಿಯರಿಗೆ ಗೌರವ, ಅದು ಎಲ್ಲಿರುವಷ್ಟು ಯಾವಲ್ಲಿವರೆಗೂ ಹೋರಾಟ ಮಾಡೋಕ್ಕೆ ಶಕ್ತಿ ಇದೆ, ಜನರ ಸೇವೆ ಮಾಡೋಕ್ಕೆ ಶಕ್ತಿ ಇದೆ, ಅಲ್ಲಿವರೆಗೂ ನಮ್ಮ ಪಕ್ಷದಲ್ಲಿ ಇರ್ತಾರೆ. ಅದೇ ಬಿಜೆಪಿಯಲ್ಲಿ ಹಿರಿಯರನ್ನ ಕಣೆಗಣಿಸೋ ಸಂಸ್ಕೃತಿ ಇದೆ. ನೀವು ಸ್ವಾಗತ ಮಾಡ್ತೀರಾ? ನಿಮ್ಗೆ ಎಷ್ಟು ಲಾಭ ಆಗುತ್ತೆ? ನಿಮ್ಗೆ ಒಪ್ಪಿಗೆ ಇದೆ ಅವ್ರು ಬರೋದಾದ್ರೆ? ಬರೋದು ಬಿಡೋದು ಜಗದೀಶ್ ಶೆಟ್ಟರ್ ಬಿಟ್ಟಿದ್ದು, ಅವ್ರು ಬಂದ್ಮೇಲೆ ಅದಕ್ಕೆ ಹೇಳಿಕೆ ತಮ್ಮ ನಿಲುವೇನು ಸರ್? ತಮ್ಮ ನಿಲುವೇನು? ಸ್ವಾಗತ ಈಗ ಜಗದೀಶ್ ಶೆಟ್ಟರ್ ಅವರು ಈಗಾಗಲೇ ನೊಂದು ಕೆಲವು ವಿಚಾರಗಳು ಹೇಳಿದ್ದಾರೆ. ಅವರು ಪಕ್ಷದ ಬಗ್ಗೆ ಹೇಳಿದ್ದಾರೆ, ಬಿಜೆಪಿ ಬಗ್ಗೆ ಟೀಕೆ ಮಾಡಿದ್ದಾರೆ. ಅದನ್ನು ನಾವು ನೋಡ್ತೀವಿ ಮುಂದಿನ ದಿನಗಳಲ್ಲಿ ಅವರ ಏನು ಚಿಂತನೆ ಇದೆ ಅದು. ಶೆಟ್ಟರ್ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಶಾಮನೂರ್ ಶಿವಶಂಕರಪ್ಪ ಅವರು ಸುಳಿವನ್ನ ಕೊಟ್ಟಿದ್ದಾರೆ. ಬೇಗರನ್ನ ಕಾಂಗ್ರೆಸ್ಗೆ ಆಹ್ವಾನಿಸುತ್ತೇವೆ ಅಂತ ಶಾಮನೂರು ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ಕೊಟ್ಟರು. ಶೆಟ್ಟರ್ ಜೊತೆ ನನ್ನ ಮಗ ಮಾತನಾಡ್ತಾನೆ ಅಂತ ಹೇಳಿದ್ರು. ಅಂದ್ರೆ ಮಲ್ಲಿಕಾರ್ಜುನ್ ಅವರು ಶೆಟ್ಟರ್ ಸಲುವಾಗಿನೇ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಖಾಲಿ ಬಿಟ್ಟಿದ್ದೇವೆ, ಅವ್ರ ಸಲುವಾಗಿಯೇ ನಾವು ಖಾಲಿ ಬಿಟ್ಟಿರೋದು, ಶಾಮನೂರ್ ಜೊತೆ ಮಾತನಾಡಿ ನಿರ್ಧಾರ ಅಂತ ಹೇಳಿದ್ದಾರೆ ಶೆಟ್ಟರ್ ಅವರು. ದಾವಣಗೆರೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಹೇಳಿಕೆಯನ್ನ ನೀಡಿದ್ರು. ಅವ್ರ ಬೀಗ್ರನ್ನ ಕರ್ಕೊಂಡ್ಬರುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಾಗಿದೆ. ಈಗ ಆಲ್ರೆಡಿ ಅವರ ಮಗ ಮಲ್ಲಿಕಾರ್ಜುನ್ ಅವರ ಮುಖಾಂತರ ಪಕ್ಷಕ್ಕೆ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಅದೇ ಎಲ್ಲ ಕೆಲಸ ಮಾಡಿ ಹಂಗಾಗಿ ಕಳ್ಕೊಂತಾರದ ಗೌರ್ಮೆಂಟ್ ಅವರು ಇಂಥ ಕೆಲಸ ಮಾಡಿ ಮತ್ತೆ ಇಸ್ತ್ರಿ 60 ಬರೋದಿಲ್ಲ. ಹಂಗೈತಿ ಅವ್ರ ಪರಿಸ್ಥಿತಿ. ತಾವು ಕರಿತೀರಾ ಅಂತ ಪಕ್ಷಕ್ಕೆ? ಕರಿತೀವಿ. ಮಾತಾಡ್ತೀರಿ ಸರ್? ಈಗ ಮಾತಾಡ್ತಮ್ಮ, ನಮ್ಮ ಮಗ ನಾನು ಮಾತಾಡ್ತಾವ ಬೀಗರು ಮಾತಾಡಿ ಪಕ್ಷಕ್ಕೆ ಕರಿತೀರಿ. ಟಿಕೆಟ್ ಅವ್ರಿಗೆ ಕಾಂಗ್ರೆಸ್ ಇಂದ ಬಂದ್ರೆ ಅವ್ರಿಗೆ ಕಾಂಗ್ರೆಸ್ ಹುಬ್ಳಿ ಪೆಂಡಿಂಗ್ ಇಟ್ಟಾರೆ ಸರ್, ಬಂದ್ರೆ ಟಿಕೆಟ್ ಆಗ್ಬೋದು. ಟಿಕೆಟ್ ಅವ್ರಿಗೆ ಕೊಟ್ರನ್ನೇ ಸೇರೋದು ಸೇರಿಸ್ಕೊಳ್ಳೋದು. ಹುಬ್ಳಿ ಸೆಂಟ್ರಲ್ ಲೀಡರ್ಗಳೆಲ್ಲ ಬರಲಿ ಅಂತಾನೆ ಇಟ್ಕೊಂಡು ಬರಲಿ ಅಂತಾನೆ ಕಾಯ್ತಾ ಇದ್ರಿ. ಹೌದು ಸರ್, ಈ ಲಿಂಗಾಯತ್ ಲೀಡರ್ ಎಲ್ಲ ಕಾಂಗ್ರೆಸ್ ಸೇರ್ತಾ ಇರೋದು, ಮುಂದೆ ಲಿಂಗಾಯತ ಮುಖ್ಯಮಂತ್ರಿ ಪ್ರಸ್ತಾಪ ಇಡೋದಕ್ಕೆ ಮತ್ತೆ ಜಾಸ್ತಿ ಸೀಟ್ ಎದ್ದು ಚುನಾವಣೆ ಆದ್ಮೇಲೆ ನೋಡೋಂತ. ಶೆಟ್ಟರ್ ರಾಜೀನಾಮೆ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷ ಕಟೀಲ್ ಮಾತನಾಡಿದ್ದಾರೆ. ನಮ್ಮಲ್ಲಿ ಸಮುದಾಯದ ಪ್ರಶ್ನೆ ಬರಲ್ಲ, ಎಲ್ಲ ಸಮುದಾಯದವರನ್ನು ಕೂಡ ಗುರುತಿಸಿ ಟಿಕೆಟ್ ಕೊಡಲಾಗಿದೆ, ಟಿಕೆಟ್ ವಿಚಾರವನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಕಟೀಲ್ ಹೇಳಿದರು. ಅವರೆಲ್ಲ ಬೇಡಿಕೆಗಳನ್ನು ಮಾತುಕತೆಗಳ ಮುಖಾಂತರ ಬಗೆಹರಿಸುವಂತ ಕೆಲಸ ಕಾರ್ಯಗಳಾಗಿದೆ. ಆದರೂ ಇವತ್ತು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಎಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇತ್ತು ಅವರು ಪಾರ್ಟಿಯಲ್ಲಿ ಉಳಿತಾರೆ. ಯಾವುದೋ ಭಾವನೆಯಿಂದ ಒಂದು ಉದ್ವೇಗದಿಂದ ಈ ಕಾರ್ಯವನ್ನು ಯಾವ ಪಿತೂರಿ ಇಲ್ಲ, ಅವರನ್ನು ಉಳಿಸ್ಕೋಬೇಕು ಅಂತ ಹೇಳುವಂತ ದೃಷ್ಟಿಯಿಂದ ಎಲ್ಲ ಮಾತುಕತೆ ರಾಜ್ಯದ ಎಲ್ಲಾ ನಾಯಕರು ಮಾಡಿದ್ದಾರೆ. ಸಹಜವಾಗಿ ಕ್ಷೇತ್ರಗಳಲ್ಲಿ ಅವರಿಗೆ ಮತ್ತೆ ಅವಕಾಶಗಳು ಸಿಗದೇ ಇದ್ದಾಗ ಈ ರೀತಿಯ ದುಡುಕಿನ ಮಾಡ್ತಾರೆ. 10,000 ಜನ ಹೋದ್ದು ನೋಡಿದ್ದೇವೆ, ವಾಪಸ್ ಬಂದು ಅದಕ್ಕೆ ಹೇಳಿದಲ್ಲ, ಯಾವುದೇ ರೀತಿಯ ಕಳ್ಕೊಳ್ಳುವಂತ ಪ್ರಶ್ನೆ ಇರಲಿಲ್ಲ. ಅವರನ್ನೆಲ್ಲ ರೀತಿಯ ಮಾತುಕತೆಗಳನ್ನು ಮಾಡಿದ್ದಾರೆ. ಅವರೆಲ್ಲ ಜಗದೀಶ್ ಶೆಟ್ಟರ್ ಓರ್ವ ಪ್ರಭಾವಿ ರಾಜಕಾರಣಿ. ಬಿಜೆಪಿಯಲ್ಲಿನ DNA ಬಗ್ಗೆ ನಾನು ಹಿಂದೆ ಮಾತನಾಡಿದ್ದೆ. HDK ಮಾತುಗಳು ಇವು. ಹಿಂದೆ ಒಂದ್ಸಲಿ ಮಾತನಾಡಿದ್ರು ಅವರು, DNA ವಿಚಾರದ ಬಗ್ಗೆ ಮಾತನಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಪೇಶ್ವೆಗಳ ಬಗ್ಗೆ ಮಾತನಾಡಿದ್ರು ಕುಮಾರಸ್ವಾಮಿ ಅವರು, ನೆನಪಿರ್ಬೇಕು ಎಲ್ರಿಗೂ. ಆ ಸಂದರ್ಭದಲ್ಲಿ ಆರೋಪವನ್ನ ಮಾಡಿದ್ರು.
ಅದೇ DNA ಪ್ರಸ್ತುತ ಚಟುವಟಿಕೆಗಳಿಗೆ ಪೂರಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವರನ್ನ ತಿವಿಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ HDK. ಜಗದೀಶ್ ಶೆಟ್ಟರ್ ರಾಜೀನಾಮೆ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ, ಶೆಟ್ಟರ್ ಅಂತ ದೊಡ್ಡವರನ್ನ ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಅವರು ಹೋಗಲ್ಲ ಜಗದೀಶ್ ಶೆಟ್ಟರ್ ಅವರು. ಮ್ಯಾಕ್ಸಿಮಮ್ ಹೋದ್ರೆ ಕಾಂಗ್ರೆಸ್ ಇಲ್ಲ ಪಕ್ಷೇತರವಾಗಿ ನಿಂತ್ಕೊಳ್ಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಫಸ್ಟ್ ಹೇಳ್ಬಿಟ್ರು ಕುಮಾರಸ್ವಾಮಿ ಅವರು, ಅಂತವರ ದೊಡ್ಡ ನಾಯಕರ ಸೇರಿಸಿಕೊಳ್ಳುವಂತ ಅವಶ್ಯಕತೆ ನಮ್ಗಿಲ್ಲ ಅಂತ. ಜಗದೀಶ್ ಶೆಟ್ಟರ್ ಅವರ ರಾಜೀನಾಮೆ ಅವರ ಪಕ್ಷದ ಆಂತರಿಕವಾದಂಥ ಬೆಳವಣಿಗೆಗಳದು. ಅವರೊಬ್ಬ ಅನುಭವಸ್ಥ ರಾಜಕಾರಣಿ ಇದ್ದಾರೆ, BJPನಲ್ಲಿ ಜನಸಂಘದಿಂದ ಕೆಲಸ ಮಾಡಿರ್ತಕ್ಕಂಥವ್ರು. ಬಹುಶಃ ಅವರಂಥವರೇ ಇವತ್ತು ಇಂಥ ಒಂದು ತೀರ್ಮಾನ ಮಾಡಬೇಕಾದ್ರೆ, ನಾನು ಬಹುಶಃ ಹಿಂದೆ BJP ನಡೀತಾ ಇರತಕ್ಕಂಥ ಒಂದು DNA ಬಗ್ಗೆ ಮಾತಾಡಿದ್ದೆ. ಆ DNA ಇವತ್ತು ಬಹುಶಃ ಪ್ರಸ್ತುತವಾಗಿ ಅಲ್ಲಿಯ ಚಟುವಟಿಕೆಗಳಿಗೆ ಪೂರಕವಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಜಗದೀಶ್ ಶೆಟ್ಟರ್ ಅವರು ಏನಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ? ಇಲ್ಲ, ನನ್ನ ಹತ್ರ ಯಾವ ಸಂಪರ್ಕಗಳಿಲ್ಲ. ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕದ ಹಿಂದಿನ ರಾಜಕೀಯದ ಇತಿಹಾಸ ಹೇಗಿತ್ತು, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ. ನೆಟ್ವರ್ಕ್ 18 ಸೌತ್ನ ಎಡಿಟೋರಿಯಲ್ ಅಡ್ವೈಸರ್ DP ಸತೀಶ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ.